ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಮಗೆಲ್ಲ ಸ್ವಾಗತ ಕೆ ಎಸ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಹಾಗೂ ತಾವೆಲ್ಲ ದಿನನಿತ್ಯದ ಒಂದು ಇತಿಹಾಸದ ಪ್ರಶ್ನೋತ್ತರ ಒಂದು ವಿವರಣೆಯಲ್ಲಿ ಏನಪ್ಪ ಅಂದರೆ ಭಾಗಿಯಾಗ್ತಾ ಇದ್ದೀರಾ. ಹಾಗೂ ಇವತ್ತೇನಪ್ಪ ಅಂತ ಕೇಳಿದಾಗ ಪಾರ್ಟ್ 23 ಅಂತ ಇದ್ದು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಮೊದಲನೇ ಪಾರ್ಟ್ನಿಂದ ಹಿಡಿದು ಇದುವರೆಗೆ ಏನಪ್ಪ ಅಂದರೆ ಇದುವರೆಗೆ ಎಲ್ಲ ಇತಿಹಾಸವನ್ನ ಕವರ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಇತಿಹಾಸ ಏನಾಗಬೇಕು, ಕವರ್ ಆಗ್ಬೇಕು ಇಲ್ಲಿ ರೈಟಾ. ಯಾವುದೇ ಕ್ವಶನ್ ಏನಪ್ಪ ಅಂದ್ರೆ ಯಾವುದೇ ಎಕ್ಸಾಮ್ ಏನಪ್ಪ ಅಂದ್ರೆ ಕ್ವಶನ್ ಈಸಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದೀವಿ, ಇರ್ತಕ್ಕಂಥ ಎಲ್ಲಾ ಆಫೀಸ್ಗಳನ್ನ ಏನ್ ಮಾಡ್ತಾ ಇದ್ವಿ, ಡಿಸ್ಕಷನ್ ಮಾಡ್ಕೊತಾ ಹೋಗ್ತಾ ಇದೀವಿ. ಹಾಗೂ ಈ ಚಾನಲ್ ಅಲ್ಲಿ ಮೂಲಕ ಕೂಡ ಏನಪ್ಪ ಅಂದ್ರೆ ಇದನ್ನು ಕೂಡ ನೀವು ಏನ್ ಮಾಡಬೇಕು, ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಮತ್ತೇನಪ್ಪ ಅಂದ್ರೆ ಕೊನೆಯದಾಗಿರ್ತಕ್ಕಂಥದ್ದು ನಿಮ್ಗೆ ಇಷ್ಟ ಆಗಿದ್ರೆ ಬೇರೆ ಕಡೆಗೆ ಶೇರ್ ಕೂಡ ಮಾಡಬೇಕು ಮತ್ತು ಲೈಕ್ ಕೂಡ ಮಾಡ್ರಿ. ಯಾಕಪ್ಪ ಅಂದ್ರೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದಾಗ ಕಮೆಂಟ್ ಕೂಡ ತಿಳಿಸ್ರಿ. ಕಮೆಂಟ್ ಕೂಡ ತಿಳಿಸಿ. ಯಾಕಂದ್ರೆ ನಿಮ್ಮ ಕಮೆಂಟ್ ನಿಂದ ಏನಪ್ಪಾ ಅಂದ್ರೆ ನಮಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ತದ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತ ಕೇಳಿದಾಗ ತಮಗೆಲ್ಲ ಇನ್ನೊಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಇದೇ ಕೆ ಎಸ್ ಮಾಸ್ಟರ್ ಮೈಂಡ್ ಒಂದು ಆ್ಯಪ್ ಅನ್ನು ಲಾಂಚ್ ಮಾಡ್ತಿದ್ವಿ. ಆ ಆ್ಯಪ್ ಅಲ್ಲಿ ಏನಪ್ಪಾ ಅಂತ ಕೇಳಿದಾಗ ಫ್ರೀ ಕ್ಲಾಸಸ್ ಕೂಡ ಇರ್ತದೆ ಅಲ್ಲಿ ಫ್ರೀ ಕ್ಲಾಸಸ್ ಇರ್ತದ. ಮತ್ತೇನಪ್ಪಾ ಅಂತ ಕೇಳಿದಾಗ ಅಲ್ಲಿ ಕೋರ್ಸ್ ವೈಸ್ ಏನಪ್ಪಾ ಅಂದ್ರೆ ಒಂದು ಸಬ್ಜೆಕ್ಟ್ಗಳು ಇರ್ತವೆ. ಸಬ್ಜೆಕ್ಟ್ದು ಸಂಪೂರ್ಣವಾದ ಸಬ್ಜೆಕ್ಟ್ ಏನಪ್ಪಾ ಥಿಯರಿ ಮಾಡ್ಕೊಡ್ತೀವಿ ರೈಟ್. ಮತ್ತೆ ಅಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಕಂಟಿನ್ಯೂ ಇರ್ತವೆ. ಕರೆಂಟ್ ಅಫೇರ್ಸ್ ಒಂದು ವರ್ಷದಿಂದ ಮತ್ತೆ ಈಗ ಬೇಕಾಗಿರ್ತಾವ ಒಟ್ಟು ಕರೆಂಟ್ ಅಫೇರ್ಸ್ ಕೂಡ ಇರ್ತಾವ. ಸೊ ಇರ್ತಕ್ಕಂಥ ಒಂದು PSC ಬೇಕಾಗಿರ್ತಕ್ಕಂಥ ಎಸ್ಸೆ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಡಿಸ್ಕಷನ್ ಮಾಡಿರ್ತೀವಿ ರೈಟಾ. ಮತ್ತೆ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ನನ್ನ ಇತಿಹಾಸ ಅಂತ ಹಿಸ್ಟ್ರಿ ಏನಪ್ಪಾ ಅಂದ್ರೆ ಸಂಪೂರ್ಣವಾದ ಇತಿಹಾಸವನ್ನು ಏನ್ ಮಾಡ್ತೀನಿ, ವಿವರಣೆ ಸಹಿತ ಏನಪ್ಪಾ ಅಂದ್ರೆ ಥಿಯರಿ ಕ್ಲಾಸ್ ಅಲ್ಲಿ ಹೇಳ್ದಂಗ ಪೂರ್ಣ ರೀತಿಯ ಮಾಹಿತಿಯನ್ನು ಬಿಟ್ಕೊಟ್ಟಿರ್ತೀನಿ ಉಂಟಾ. ಮತ್ತೆ ಆದಷ್ಟು ಬೇಗ ಏನಪ್ಪಾ ಅಂದ್ರೆ ತೊಗೊಂಡು ಬರ್ತಿದ್ವಿ. ಇದೇ ಮಂತಲ್ಲಿ ತೊಗೊಂಡು ಬರ್ಬೇಕಂತ ಒಂದು ಪ್ರಯತ್ನ ಮಾಡ್ತಿದ್ವಿ. ಮತ್ತೆ ಏನಪ್ಪಾ ಅದನ್ನ ನಿಮ್ಗೆ ಏನ್ ಮಾಡ್ತೀವಿ, ಇದೇ ಕೆ ಎಸ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ನಾವು ಲಿಂಕ್ ಅನ್ನ ಕಳಿಸಿರ್ತೀವಿ. ಸೊ ಲಿಂಕ್ ನ ಮೂಲಕ ಏನಪ್ಪಾ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕ್ಲಾಸಸ್ಗಳಿಗೆ ಜಾಯ್ನ್ ಆದ್ರೆ ನಿಮ್ಗೆ ಬಹಳ ಯೂಸ್ ಆಗ್ತದ ಅಂತೇಳಿ ಒಂದು ನಾವು ಅಪೇಕ್ಷೆ ಪಟ್ಟಿದ್ದೀವಿ ರೈಟಾ. ಕ್ಲಾಸಸ್ಗೆ ಜಾಯ್ನ್ ಆದ್ರೆ ಬಹಳ ಯೂಸ್ ಆಗ್ತದೆ. ಯಾಕಂತ ಕೇಳಿದ್ರೆ ಅಲ್ಲಿ ಫ್ರೀ ಕ್ಲಾಸಸ್ ಕೂಡ ಇರ್ತದ. ಮತ್ತೇನಪ್ಪಾ ಅಂದ್ರೆ ಅಲ್ಲಿ ಸಬ್ಜೆಕ್ಟ್ ವೈಸ್ ಕೂಡ ಮಾಡ್ತಾರೆ, ಕ್ಲಾಸ್ಗಳು ಮಾಡ್ತಿರ್ತಾರೆ, ಕನ್ನಡ ಬಸ್ ಕೂಡ ಮಾಡ್ತಾರೆ, ಮತ್ತೆ ಎಸ್ಸೆ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ಏನಾಗ್ತದ ಅಂತ ಕೇಳಿದ್ರೆ ನಿಮ್ಗೆ ಇರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಯಾವ ರೀತಿ ಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಮಾಡ್ತಾ ಇದೀವಿ. ಹಾಗಾಗಿ ಅದನ್ನ ತೆಗೆದುಕೊಳ್ಳುವಂಥದ್ದು ಮತ್ತು ಆ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡು ಮುಂದೆ ಕ್ಲಾಸ್ ಅನ್ನು ಕೇಳುವಂಥದ್ದು ಒಂದು ಅಪೇಕ್ಷೆಯಿಂದ ಹೇಳ್ತಾ ಇದ್ದೀನಿ. ಹಾಗೂ ಅದೇ ಟೆಲಿಗ್ರಾಮ್ ಗ್ರೂಪ್ ಏನಪ್ಪಾ ಅಂದ್ರೆ ನಿಮ್ಗೆ ಬಿಟ್ಟಿರ್ತೀವಿ. ಓಕೆ. ಮತ್ತೆ ಯೂಟ್ಯೂಬ್ ಚಾನಲ್ ಕೂಡ ಏನಪ್ಪ ಕಂಟಿನ್ಯೂ ಆಗಿರ್ತಕ್ಕಂಥ ಈ ಸರಣಿ ಕಂಪ್ಲೀಟ್ ಇರ್ತದೆ. ಅಲ್ಲಿ ಯಾವ ಸರಣಿ ಅಂತ ಕೇಳ್ತದ, ಈ ನಮ್ಮ ಇತಿಹಾಸ ಸರಣಿ ಕಂಪ್ಲೀಟ್ ಇಲ್ಲಿನೂ ಕೂಡ ಇರ್ತದ. ಮತ್ತೆ ಅಲ್ಲಿನೂ ಕೂಡ ಕ್ಲಾಸಸ್ ಇರ್ತಾವ. ಅಲ್ಲಿ ಥಿಯರಿ ಕ್ಲಾಸ್ ಇರ್ತಾವ. ಇಲ್ಲಿ ಏನಪ್ಪ ಅಂದ್ರೆ ಕ್ವಶನ್ ಪೇಪರ್ ಅಷ್ಟು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಕ್ಲಿಯರ್. ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಡೈರೆಕ್ಟ್ ಬಂದು ಕ್ವಶನ್ ಬಂದ್ಬಿಡ್ರಿ. ಓಕೆ ನೋಡಿ ಕ್ವಶನ್ ಏನ್ ಕೊಟ್ಟ ಅಂತ ಕೇಳಿದಾಗ ಕೆಳಗಿನವುಗಳಲ್ಲಿ ಯಾವ ಮರಾಠಿ ದಿನಪತ್ರಿಕೆಯು ತಿಲಕರ ಸಂಪಾದನೆಯಾಗಿದೆ ಅಂತ ಕೊಟ್ಟ ನೋಡಿ. ಕೆಳಗಿನವುಗಳಲ್ಲಿ ಯಾವ ಮರಾಠ ಪತ್ರಿಕೆ ಅಂದ್ರೆ ಅವಾಗ ಮರಾಠ ಕೇಸರಿ ಆಗಿರ್ಬೋದು ಇವೆಲ್ಲ ಪತ್ರಿಕೆಗಳು ತೆಗೆದಿರು. ಯಾಕೆ ತೆಗೆದಪ್ಪ ಅಂತ ಕೇಳಿದಾಗ ಇಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಅಫೆಸ್ ನೋಡ್ರಿ, ಯಂಗ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಕೇಸರಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಸಂವಾದ ಕೌಮುದಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡೋಣ, ಕಮೆಂಟ್ ಹಾಕಿ ಹಾಕ್ರಾ. ಓಕೆ ನೋಡಿ, ಅಲ್ಲಿ ಕೆಲವು ಯಾವ್ದು ಮರಾಠಿ ಪತ್ರಿಕೆ ಅಂತ ಬಂದಾಗ ಇದು ಪತ್ರಿಕೆ ಯಾರ್ದಪ್ಪ ಅಂತ ಕೇಳಿದಾಗ ಗೊತ್ತಿರ್ಬೇಕು. ಈ ಪತ್ರಿಕೆ ಯಾರ್ದ ಅಂತ ಕೇಳಿದಾಗ ಬಾಲ್ ಗಂಗಾಧರ್ ತಿಲಕ್ ಅವ್ರದ್ದು. ಯಾರ್ದು ಅಂತ ಕೇಳಿದ್ರೆ ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ತೀವಿ ಸರ. ಹಾಗಾದ್ರೆ ಇವ್ರು ಯಾರ್ದಪ್ಪ ಅಂತ ಕೇಳಿದ್ರೆ ಇವರು ತೀವ್ರಗಾಮಿಗಳ ನಾಯಕ ಯಾರಪ್ಪ ಅಂತ ಕೇಳಿದ್ರೆ ಇವ್ರು ಇದ್ರು. ಕ್ಲಿಯರ್. ಇವು ಈ ಪತ್ರಿಕೆನ ಯಾವಾಗ ಹೊರಡಿಸ್ತಾರ ಅಂತ ಕೇಳ್ತದಾಗ ಗೊತ್ತಿರ್ಬೇಕು. ಯಾವ ಸಂದರ್ಭದಲ್ಲಿ ಭಾರತದಲ್ಲಿ ಏನಾಗಿರ್ತದ ಅಂತ ಕೇಳ್ತದಾಗ ಭಾರತದಲ್ಲಿ ಏನಾಗಿರ್ತದೆ, ಇಲ್ಲಿ 1885 ಒಂದು ಸಂದರ್ಭದಲ್ಲಿ ಏನಪ್ಪ ಹೊರಡಿಸಿರ್ತಕ್ಕಂಥ ಪತ್ರಿಕೆ ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ಒಂದು ದಬ್ಬಾಳಿಕೆಯನ್ನು ಏನ್ ಮಾಡ್ತಿರ್ತಾರ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ದಬ್ಬಾಳಿಕೆಯನ್ನು ಜನರಿಗೆ ತೋರಿಸಲು ಏನ್ ಮಾಡ್ತಾರ ಅಂತ ಕೇಳಿದಾಗ ಈ ಪತ್ರಿಕೆಯನ್ನು ಏನ್ ಮಾಡ್ತಾರ ಅಂತ ಕೇಳಿದಾಗ ತೆಗಿತಾರೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ಮರಾಠಿ ದಿನಪತ್ರಿಕೆ ತಿಲಕರ ಸಂಪಾದನೆ ಆಗಿದೆ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಯಾವ್ದು, ಇದು ಯಾವ್ದು ಪತ್ರಿಕೆ ಅಂತ ಕೇಳಿದಾಗ ಇದು ಗೊತ್ತಿರ್ಬೇಕು. ಕೇಸರಿ. ಯಾವ್ದ್ರಿ ಕೇಸರಿ? ಹಾಗಾದ್ರೆ ಆನ್ಸರ್ ಯಾವ್ದು ಅಂತ ಕೇಳಿದಾಗ ಗೊತ್ತಿರ್ಬೇಕು. ಬಿ, ಇದು ಆನ್ಸರ್ ಆಗುತ್ತೆ. ಕ್ಲಿಯರ್. ಕೇಸರಿ ಅಂತ ಪತ್ರಿಕೆ ಕ್ಲಿಯರ್. ಹಾಗಾದ್ರೆ ಈ ಪತ್ರಿಕೆ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಸರ್ ಅಂತ ಕೇಳಿದಾಗ 1881 ಸ್ಥಾಪನೆ ಆಯ್ತು. ಎಷ್ಟರಲ್ಲಿ? 1881 ಎಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳಿದಾಗ ಸ್ಥಳ ಅಂತ ಬಂದ್ಬಿಟ್ಟು, ಸ್ಥಳ ಎಲ್ಲಪ್ಪ ಅಂತ ಕೇಳಿದ್ರೆ ಪುಣೆ ಅಂತ ಹೇಳ್ತೀವಿ. ಎಲ್ಲಿ? ಪುಣೆ ಅಂತ ಹೇಳ್ತೀವಿ. ಹಾಗಾದ್ರೆ ಬಾಲಗಂಗಾಧರ ತಿಲಕರು ಮತ್ತು ಇನ್ನೊಬ್ಬ ಗೋಪಾಲ ಗಣೇಶ ಅಗರ್ಕರ್ ಎಂಬ ವ್ಯಕ್ತಿ. ಇದು ಯಾರು? ಬಿಜಿ ತಿಲಕ್. ಮತ್ತೇನಪ್ಪ ಅಂತ ಕೇಳಿದಾಗ ಮತ್ತೆ ಇನ್ನೊಬ್ಬರು ಯಾರು ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು? ಇನ್ನೊಬ್ಬರು ಯಾರು? ಗೋಪಾಲ ಗಣೇಶ್ ಅಂತ ವ್ಯಕ್ತಿ. ಗೋಪಾಲ ಗಣೇಶ ಬಹಳ ಇಂಪಾರ್ಟೆಂಟ್ ಇದು. ಗೋಪಾಲ ಗಣೇಶ ಅಗರ್ಕರ್ ಎಂಬ ವ್ಯಕ್ತಿ. ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಪತ್ರಿಕೆಯನ್ನು ತೆಗಿತಾರೆ. 1881 ತೆಗಿತಾರೆ. ಎಲ್ಲಪ್ಪ ಅಂತ ಕೇಳಿದ್ರೆ ಪುಣೆಯಲ್ಲಿ ತೆಗಿತಾರೆ. ಸೊ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಗೊತ್ತಿರಬೇಕು. ಬ್ರಿಟಿಷರ ದಬ್ಬಾಳಿಕೆ ನಡೀತಿತ್ತಲ್ಲ, ಆ ದಬ್ಬಾಳಿಕೆನ ಹಿಂಪಡೆಯುವ ಸಲುವಾಗಿ, ದಬ್ಬಾಳಿಕೆನ ಇಡೀ ಜಗತ್ತಿಗೆ ತೋರಿಸುವ ಸಲುವಾಗಿ ಏನಪ್ಪ ಅಂದ್ರೆ ಇಡೀ ದೇಶಕ್ಕೆ ತೋರಿಸಬೇಕು ಅನ್ನೋ ಉದ್ದೇಶ ತೆಗಿತಾರೆ. ಕ್ಲಿಯರ್ ಆಯ್ತಾ? ಓಕೆ. ಹಾಗಾದ್ರೆ ಗೊತ್ತಿರಬೇಕು
ಇನ್ನೊಂದೇನಪ್ಪ ಅಂತ ಕೇಳಿದಾಗ ಇದು ಇನ್ನೊಂದೇನು ಕಾರಣ ಇತ್ತು ಅಂತಂದ್ರೆ ಇನ್ನೊಂದು ಕೊಡ್ತಾರೆ ನೋಡ್ರಿ, ರಾಷ್ಟ್ರಭಕ್ತಿ ಜಾಗೃತಿಗಾಗಿ. ರಾಷ್ಟ್ರಭಕ್ತಿ ಜಾಗೃತಿಗಾಗಿ ಕೂಡ ಏನಪ್ಪ ಓಡಿಸ್ತಾರೆ ಅಂತ ಗೊತ್ತಿರ್ಬೇಕು. ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಇನ್ನೊಂದು ಗೊತ್ತಿರ್ಬೇಕು, ಸ್ವರಾಜ್ಯ. ಯಾವ ಜ ಅಂತ ಕೇಳಿದಾಗ ಸ್ವರಾಜ್ಯದ ಅವಶ್ಯಕತೆಯನ್ನು ಏನಿತ್ತು ಒತ್ತಿ ಎತ್ತಿ ಹೇಳುವುದು. ಸ್ವರಾಜ್ಯದ ಒಂದು ಅವಶ್ಯಕತೆ, ನಮ್ಗೇನು ಸ್ವರಾಜ್ಯದ ಅವಶ್ಯಕತೆ ಐತಲ್ಲ, ಈ ಅವಶ್ಯಕತೆ ಏನ್ ಮಾಡುದು ಅಂತಂದ್ರೆ ಜನರಿಗೆ ಅತಿ ಹೆಚ್ಚಾಗಿ ಹೇಳೋದು, ಅವಶ್ಯಕತೆ ಒತ್ತಿಯಾಗಿ ಹೇಳೋದು, ಒತ್ತಿಯಾಗಿ ಹೇಳೋದು ಕೂಡ ಇದು ಕೂಡ ಏನಿತ್ತು ಒಂದು ಕಾರಣ ಇತ್ತು ಅದಕ್ಕೆ ತೆಗೆಯಕ. ಕ್ಲಿಯರಾ? ಓಕೆ. ಇನ್ನೊಂದೇನಪ್ಪ ಅಂದ್ರೆ ಸಮಾಜ ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ. ಇನ್ನೊಂದೇನಪ್ಪ ಅಂತಿದ್ರೆ ಸಮಾಜ ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ಏನಪ್ಪಾ ಅಂತ ಕೇಳ್ತದಾಗ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಕ್ಲಿಯರ್? ಜಾಗೃತಿಯನ್ನು ಮೂಡಿಸುವುದು ಇದನ್ನು ಕೂಡ ಏನಪ್ಪಾ ಮೂಲ ಕಾರಣವಾಗಿತ್ತು. ಹೌದಾ? ಇಲ್ಲಿ ಇವ್ರು ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಯಾರು ಇವ್ರು ಬಾಲಗಂಗಾಧರ ತಿಲಕ್ ಏನಪ್ಪ ಅಂದ್ರೆ 1916 ಏನ್ ಮಾಡ್ತಾರೆ ಅಂತ ಹೋಮ್ ರೂಲ್ ಚಳವಳಿ ಸ್ಥಾಪನೆ ಮಾಡ್ತಾರೆ. ಹೋಮ್ ರೂಲ್ ಚಳವಳಿ. ಸೊ ಹೋಮ್ ರೂಲ್ ಚಳವಳಿನ ಭಾರತದಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಮೊದಲು ಹೇಳಿದ ವ್ಯಕ್ತಿ ಯಾರಪ್ಪ ಅಂತ ಗೊತ್ತಿರಬೇಕು, ಅನ್ನಿ ಬೆಸೆಂಟ್. ಸೊ ಇವ್ರು ಏನ್ ಮಾಡ್ತಾರ 1916 ಪುಣೆಯಲ್ಲಿ ಮಾಡ್ತಾರ, ಹೋಮ್ ರೂಲ್ ಚಳವಳಿಯಲ್ಲಿ ಈಗ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಇದಕ್ಕಿಂತ ಮುಂಚಿತ ಏನ್ ಮಾಡ್ತಾರೆ 1914 ಬಿಡುಗಡೆ ಆಗ್ತಾರೆ. ಎಲ್ಲಿಂದ? ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಸೊ ಜೈಲಿನಿಂದ ಏನಪ್ಪ ಬಿಡುಗಡೆ ಆಗ್ತಾರ, ಜೈಲಿನಲ್ಲಿ ಇದ್ದುಕೊಂಡು ಏನ್ ಮಾಡ್ತಾರೆ ಅಂತ ಒಂದು ಕೃತಿ ಬರೀತಾರೆ. ಯಾವ ಕೃತಿಪ್ಪ ಅಂತ ಕೇಳಿದ್ರೆ ಗೀತ ರಹಸ್ಯ ಅಂತ ಒಂದು ಕೃತಿ. ಬಹಳ ಇಂಪಾರ್ಟೆಂಟ್ ಕೃತಿ. ಒಂದ್ಸಲ ನೀವು ಪರ್ಸನಲ್ ಆಗಿ ಓದ್ತಿರೋದು ಯಾಕಂದ್ರೆ ಬಹಳ ಚೆನ್ನಾಗೈತೆ ಕೃತಿ. ಬಟ್ ಇಲ್ಲಿ ಏನ್ ಮಾಡ್ತಾರ, ಗೀತ ರಹಸ್ಯ ಎಂಬ ಕೃತಿಯನ್ನು ಬರೀತಾರೆ. ಹಾಗಾದ್ರೆ ಸೊ ಗೊತ್ತಿರಲಿ ಇವ್ರು ಜೈಲಲ್ಲಿ ಹಾಕಿದ್ರು, ಎಷ್ಟರಲ್ಲಿ ಹಾಕಿದ್ರು ಅಂತ 1908 ಹಾಕಿದ್ರು. 1908 ರಿಂದ 1914. ಸೊ ಎಷ್ಟು ವರ್ಷ ಆಯ್ತು? ಸುಮಾರು ಎಷ್ಟು ವರ್ಷ? 6 ವರ್ಷಗಳ ಕಾಲ ಏನ್ ಮಾಡ್ತಾರೆ ಜೈಲಲ್ಲಿ. ಸೊ ಯಾವ ಜೈಲು ಅಂತ ಕೇಳ್ತಾಗ ಮ್ಯಾಂಡಲೋ ಜೈಲು. ಯಾವ ಜೈಲು? ಮ್ಯಾಂಡಲೋ ಜೈಲುದಲ್ಲಿ ಏನಪ್ಪಾ ಅಂದ್ರೆ ಇವ್ರನ್ನ ಹಾಕ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿರ್ಬೇಕು. ರೈಟ್ ರೀ? ಹಾಗಾದ್ರೆ ಮಸ್ತ್ ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳ್ತಾರೆ. ಈಗ ಏನ್ ಮಾಡ್ತೀವಿ, ಇನ್ನೊಂದು ಕನ್ಸೆಂಟ್ ಕಾಯ್ದೆ ಅಂತ ಕೂಡ ಜಾರಿ ಮಾಡ್ತಾರೆ. ಯಾವ ಕಾಯ್ದೆ ಅಂತ ಕೇಳ್ತಾಗ ಕನ್ಸೆಂಟ್ ಕಾಯ್ದೆ ಅಂತ ಹೇಳ್ತೀವಿ ಸರ್. ಕನ್ಸೆಂಟ್ ಕಾಯ್ದೆ ಇದ್ರ ಬಗ್ಗೆ ವಿವರಣೆಗೆ ನಾನು ಥಿಯರಿ ಕ್ಲಾಸ್ ಹೇಳ್ಬೇಕಾದ್ರೆ ಹೇಳ್ತೀನಿ ಕನ್ಸೆಂಟ್ ಕಾಯ್ದೆ ಏನಿರುತ್ತೆ ಅಂತೇಳಿ. ಓಕೆ. ಇನ್ನೊಂದು ಕೀ ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಹೋಮ್ ರೂಲ್ ಚಳವಳಿ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತ ದೇಶಪಾಂಡೆ ಎಂಬ ವ್ಯಕ್ತಿ. ಯಾವ ದೇಶಪಾಂಡೆ? ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ದೇಶಪಾಂಡೆ ಎಂಬ ವ್ಯಕ್ತಿ ಏನ್ ಮಾಡ್ತಾನ ಅಂತ ಕೇಳಿದಾಗ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾರ, ಹೋಮ್ ರೂಲ್ ಚಳವಳಿನ ಸ್ಥಾಪನೆ ಮಾಡ್ತಾರೆ. ಓಕೆನಾ? ಇದನ್ನು ಕೂಡ ಏನಪ್ಪ ಗೊತ್ತಿರ್ಬೇಕಂತ. ಕ್ಲಿಯರ್? ಹಾಗಾದ್ರೆ ಇನ್ನೊಂದು ಸ್ವಲ್ಪ ನೋಡಿದ್ರಿ, ಇಲ್ಲಿ ತಿಲಕರು ಈ ಕೇಸರಿ ಎಂಬ ಪತ್ರಿಕೆ ಅದಲ್ಲ, ಈ ಕೇಸರಿ ಪತ್ರಿಕೆಯಲ್ಲಿ ಏನ್ ಮಾಡಿದ್ರು ಅಂತ ಕೇಳ್ತದ ಗೊತ್ತಿರ್ಬೇಕು ನಿಮ್ಗ. ತಿಲಕರು ಕೇಸರಿ ಪತ್ರಿಕೆಯಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ರು, ಚಾಪೇಕರ್ ಸಹೋದರರು ಅಂತ ಹೇಳ್ತದ್ದು. ಯಾರು ಅಂತ ಕೇಳಿದ್ರೆ ಚಾಪೇಕರ್ ಸಹೋದರರು ಅಂತ ಇಬ್ಬರು ವ್ಯಕ್ತಿಗಳು. ಸರಿ, ವ್ಯಕ್ತಿಗಳು ಏನಪ್ಪಾ ಏನ್ ಮಾಡ್ತಾರ ಅಂತ ಗೊತ್ತಿರ್ಬೇಕು. ಈ ಇಬ್ಬರು ಮಂದಿ ವ್ಯಕ್ತಿಗಳು ಯಾರಪ್ಪ ಅಂತ ಕೇಳಿದ್ರೆ ಬಾಲಕೃಷ್ಣ ಅಂತ ವ್ಯಕ್ತಿ, ಇನ್ನು ಒಂದು ಬಾಲಕೃಷ್ಣ ಅಂತ ಇರ್ತಾರೆ. ಬಾಲಕೃಷ್ಣ ಚಾಪೇಕರ್ ಮತ್ತು ಇನ್ನೊಬ್ಬ ಯಾರಪ್ಪ ಅಂತ ಕೇಳಿದ್ರೆ ದಾಮೋದರ್ ಚಾಪೇಕರ್. ಇನ್ನೊಬ್ಬರು ದಾಮೋದರ್ ಚಾಪೇಕರ್. ಬಾಲಕೃಷ್ಣ ಚಾಪೇಕರ್ ಮತ್ತು ದಾಮೋದರ್ ಚಾಪೇಕರ್ ಎಂಬ ವ್ಯಕ್ತಿ ಇಬ್ಬರು ಮಂದಿ ವ್ಯಕ್ತಿಗಳು ಇರ್ತಾರೆ. ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಬ್ರಿಟಿಷ್ ವ್ಯಕ್ತಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಬ್ರಿಟಿಷ್ ವ್ಯಕ್ತಿ ಇರ್ತಾನೆ. ಯಾವ ಅಂತ ಕೇಳಿದ್ರೆ ರ್ಯಾಂಡ್ ಮತ್ತು ಲೆಫ್ಟಿನೆಂಟ್ ಐಸ್ಟಿನ್ ಎಂಬ ವ್ಯಕ್ತಿ. ವ್ಯಕ್ತಿಗಳ ಹೆಸರು ಬರ್ತೀನಿ ನೋಡಿ, ಇಲ್ಲಿ ನೋಡ್ರಿ ಯಾರಪ್ಪ ಅಂತ ಕೇಳಿದಾಗ ರ್ಯಾಂಡ್ ಮತ್ತು ಲೆಫ್ಟಿನೆಂಟ್ ಯಾರಪ್ಪ ಅಂತ ಕೇಳಿದಾಗ ಐರಿಸ್ಟಸ್ ಅಂತ ವ್ಯಕ್ತಿ ಇರ್ತಾವೆ. ಐರಿಸ್ಟಸ್ ಈ ವ್ಯಕ್ತಿ ಏನ್ ಮಾಡ್ತಾರ, ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರ. ಈ ಪ್ರಯತ್ನ ಮಾಡಿದ್ದನ್ನ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಇವ್ರು ಕೇಸರಿ ಪತ್ರಿಕೆಯಲ್ಲಿ ಬರ್ದಿರ್ತಾರೆ ನೋಡಿ. ಕೇಸರಿ ಪತ್ರಿಕೆಯಲ್ಲಿ ಬರ್ದಿರ್ತಾರೆ. ಇದನ್ನು ಕೂಡ ಇಂಪಾರ್ಟೆಂಟ್ ಮಾತಿ ಗೊತ್ತಿರಬೇಕು. ಇಷ್ಟೇನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಏನಪ್ಪ ಇಲ್ಲಿ ಇತ್ತಲ್ಲ ಯಾವ್ದು ಅಂತ ಕೇಳಿದ್ರೆ ಯಂಗ್ ಇಂಡಿಯಾ ಅಂತ ಕೃತಿ ಯಾವ್ದು, ಇದು ಯಾರ್ದು ಅಂತ ಕೇಳಿದ್ರೆ ಇಲ್ಲಿ ಗಾಂಧೀಜಿ ಅವ್ರದ್ದು. ಇದು ಎಂತ ಪತ್ರಿಕೆ ಅಂತ ಕೇಳಿದ್ರೆ ವಾರ ಪತ್ರಿಕೆ. ಇದು ಸಂವಾದ ಕೌಮುದಿ ಯಾರಪ್ಪ ಅಂತ ಕೇಳಿದಾಗ ರಾಜಾರಾಮ್ ಮೋಹನ್ ರಾಯ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಹಿಂದಿನ ಹೇಳಿನಿ, ಅಲ್ಲಿ ನೋಡ್ಕೊಂಡು ಬಂದ್ಬಿಡ್ರಿ. ಹಾಗಾದ್ರೆ ಇನ್ನೇವಾಗಿ ಏನ್ ಮಾಡೋದು, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಹೇಳ್ತದೆ. ಕ್ಲಿಯರ್? ಓಕೆ, ಬಾಯ್. ಹಾಗೆ ನೋಡಿ, ಬ್ರಿಟಿಷರ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬುದು ಕೆಳಕಂಡ ಯಾವ ಚಳವಳಿಯ ಘೋಷವಾಕ್ಯಾಗಿತ್ತು? ನೋಡ್ರಿ, ಏನೇನು ಆಪ್ಷನ್ಸ್: ಸ್ವದೇಶಿ ಚಳವಳಿ,
ಸೊ ಭಾರತ ಬಿಟ್ಟು ತೊಲಗಿ ಚಳವಳಿ, ಅಸಹಕಾರ ಚಳವಳಿ, ಹೋಮ್ ರೂಲ್ ಚಳವಳಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಆನ್ಸರ್ ಆಗ್ತದೆ ಅಂತ ಕೇಳಿದಾಗ ಬ್ರಿಟಿಷ್ ವಸ್ತುಗಳು ಬಹಿಷ್ಕರಿಸಿ ಅಂತ ಬಂದಾಗ ಗೊತ್ತಿರಬೇಕು ಇದು ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ 1905ರಲ್ಲಿ ನಡೆದಿರ್ತಕ್ಕಂಥ ಚಳವಳಿ ಇದು. ಸೊ ಯಾವ ಸಂದರ್ಭದಲ್ಲಿ ಅಂತ ಕೇಳಿದಾಗ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಬಂಗಾಳ ವಿಭಜನೆ ಆಗಿತ್ತು. ಗೊತ್ತದ ನಿಮ್ಗೆ ಹೇಳಿ ನಾನು ಇದ್ರ ಬಗ್ಗೆ ಬಂಗಾಳ ವಿಭಜನೆ ಬಗ್ಗೆ ಡೀಟೇಲ್ ಆಗಿ ಹಿಂದಿನ ಕ್ಲಾಸಲ್ಲಿ ಏನು ಮಾಡಿ ಡೀಟೇಲ್ ಆಗಿ ಹೇಳಿಬಿಟ್ಟಿದ್ದೀನಿ, ಕ್ಲಿಯರಾ? ಹಾಗಾದ್ರೆ ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಚಳವಳಿ ಯಾವ್ದಪ್ಪ ಅಂತ ಕೇಳಿದ್ರೆ ಸ್ವದೇಶಿ ಚಳವಳಿ. ಸೊ ಸ್ವದೇಶಿ ಚಳವಳಿ ಏನಪ್ಪಾ ಅಂತ ಹೇಳಿದಾಗ ಇಲ್ಲಿ ಬ್ರಿಟಿಷರ ವಸ್ತುಗಳನ್ನು ಬಹಿಷ್ಕರಿಸಿ ಅಂದ್ರೆ ದೇಶೀಯ ವಸ್ತುಗಳನ್ನ ಬಳಸಿ ಅಂತ ಅರ್ಥ. ದೇಶೀಯ ವಸ್ತುಗಳನ್ನ ಬಳಸಬೇಕು, ವಸ್ತುಗಳನ್ನು ಬಳಸಿ ಅಂತ ಅರ್ಥ. ಮತ್ತು ಸ್ವದೇಶೀಯ ವಸ್ತುಗಳನ್ನ ಬಹಿಷ್ಕರಿಸಿ ಅಂತ ಅರ್ಥ. ಸೊ ದೇಶೀಯ ಬಟ್ಟೆಗಳನ್ನು ಧರಿಸಿ ಅಂತ ಅರ್ಥ. ಸ್ವದೇಶೀಯ ವಸ್ತುಗಳನ್ನ ಏನ್ ಮಾಡಬೇಕು, ದೇಶೀಯ ವಸ್ತುಗಳನ್ನು ಬಳಸಬೇಕು ಮತ್ತು ಹೊರದೇಶೀಯ ವಸ್ತುಗಳನ್ನ ಏನ್ ಮಾಡಬೇಕು ಅಂತ ಬಹಿಷ್ಕರಿಸುವುದು ಅಂತಕ್ಕಂಥದ್ದು, ರೈಟಾ? ಈ ಸಂದರ್ಭದಲ್ಲಿ ಏನ್ ನಡೆದಿತ್ತು, ಇದು ನಡೆದಿವಾಗ ಅಂತ 1905 ನಡೆದಿರುತ್ತೆ. ಇವಾಗ ನಡೆದಿರ್ತಕ್ಕಂಥ ಚಳವಳಿ ಯಾವುದು? ಸ್ವದೇಶಿ ಚಳವಳಿ. ಒಬ್ಬ ನಾಯಕ ಯಾರಪ್ಪ ಅಂತ ಹೇಳಿದಾಗ BG ತಿಲಕ್, ಇಟ್ ಮೀನ್ಸ್ ಬಾಲ ಗಂಗಾಧರ್ ತಿಲಕ್ ರೀ, ರೈಟಾ? ತೀವ್ರಗಾಮಿಗಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಚಳವಳಿಯನ್ನ ಏನ್ ಮಾಡ್ತಾರೆ, ಮುಂದೂಡ್ತಾರೆ ಅಂತ ಗೊತ್ತಿರಬೇಕು. ಸೊ ಹಾಗಾದ್ರೆ ಇಲ್ಲಿ ಬ್ರಿಟಿಷರ ಬಟ್ಟೆಗಳ ದಾನ ಮಾಡೋದಾಗಿರ್ಬೋದು, ಸ್ವದೇಶಿ ವಸ್ತುಗಳ ಬಳಕೆ ಮಾಡೋದಾಗಿರ್ಬೋದು, ಸೊ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮಾಡೋದಾಗಿರ್ಬೋದು, ಇದು ಎಲ್ಲ ಎಕ್ಸ್ಪ್ಲೇನ್ ನಾನು ಹಿಂದ್ ಕ್ಲಾಸಿಗೆ ಕೊಟ್ಟಿದ್ದೀನಿ, ಕ್ಲಿಯರಾ? ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತ ಭಾರತ ಬಿಟ್ಟು ಚಳವಳಿ. ಈ ಚಳವಳಿ ನಡೆದಿತ್ತು ಯಾವಾಗ ಅಂತ ಕೇಳಿದ್ರೆ 1942ರಲ್ಲಿ. ಇದನ್ನು ಕೂಡ ನಿಮ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಿಂದಿನ ಕ್ಲಾಸಿಂದ ನೀವು ಡೈರೆಕ್ಟ್ ಆಗಿ ಬಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಇದ್ರ ಬಗ್ಗೆ ಒಟ್ಟು 360 ಏನ್ ಮಾಡಿದ್ದೀನಿ, ಹಿಂದಿ ಕ್ಲಾಸಲ್ಲಿ ಡಿಟೇಲ್ ಆಗಿ ಕೊಟ್ಬಿಟ್ಟಿನಿ. ಸೊ ಹಿಂದಿ ಇರ್ತಕ್ಕಂಥ ಕ್ವಶನ್ ನೋಡ್ಕೊಂಡು ಬರ್ರಿ. ಸೊ ಅಸಹಕಾರ ಚಳವಳಿ ಕೂಡ ಇದನ್ನು ಕೂಡ ಏನಪ್ಪ ಅಂದ್ರೆ 1920ರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ರಾಷ್ಟ್ರ ಮಟ್ಟದ ಚಳವಳಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅಸಹಕಾರ ಚಳವಳಿ. ಸೊ ಇದನ್ನು ಕೂಡ ಏನ್ ಮಾಡಿದ್ದೀನಿ, ಹಿಂದಿನ ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ಹೋಮ್ ರೂಲ್ ಚಳವಳಿ ಅಂತ ಹೇಳಿ ಜಸ್ಟ್ ಹೇಳಿದೆ. ಮತ್ತೆ ಹಿಂದಿನ ಕೂಡ ಹೇಳಿ 1916ರಲ್ಲಿ ಏನ್ ಮಾಡಿದ್ವು ಅಂತ ಹೇಳಿದ್ರೆ ಯಾವ ಅಂತ ಹೇಳಿದ್ರೆ BG ತಿಲಕ್ ಸ್ಟಾರ್ಟ್ ಮಾಡಿದ್ವು ಅಂತಕ್ಕಂಥದ್ದು. ಇದ್ರ ಬಗ್ಗೆ ಕೂಡ ಏನ್ ಮಾಡಿದ್ದೀನಿ, ಡಿಸ್ಕಷನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ರೈಟ್ರಿ? ಇದ್ರ ಬಗ್ಗೆ ಕೂಡ ಮಾಡಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಹಿಂದಿನ ಪಾಠ ಇದ್ರ ಬಗ್ಗೆ ನೀವು ನೋಡ್ಕೊಂತ ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಹಾಗಾದ್ರೆ ಹೋಗೋಣ. ಹಾಗಾದ್ರೆ ನೇರವಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ರೈಟ್ ಕೊಟ್ರ. ಓಕೆ, ಜನಸಾಮಾನ್ಯರಲ್ಲಿ ದೇಶದ ಆಶಾಕಿರಣ ಮತ್ತು ದೈಹಿಕವಾಗಿ ನೈತಿಕವಾಗಿ ಮೇಲ್ವರ್ಗದ ಜನರು ಸತ್ತ ಹೆಣದಂತೆ, ನೋಡಿ ಎಂತ ಡೇಂಜರ್ ಕೊಡಿಷನ್ ಇದು ಎಂಬ ಹೇಳಿಕೆ. ಇಂಥ ಕೊಡಿಷನ್ ಕೂಡ ವ್ಯಕ್ತಿ ಏನಂದ್ರೆ ಐಕಾನ್ ಮ್ಯಾನೇ ಆಗಿರ್ತಾರೆ. ರೈಟ್, ಅಲ್ಲಿ ಆಪ್ಷನ್ಸ್ ನೋಡಿದ್ರೆ ಐಕಾನ್ ಮ್ಯಾನ್ ಅಂತ ನಿಮ್ಗೆ ಗೊತ್ತಾಗಿರ್ಬಹುದು. ಸೊ ಇಲ್ಲಿ ನೋಡ್ರಿ, ಓಕೆ, ಐಕಾನ್ ಮ್ಯಾನ್ ಅಂದ್ರೆ ಆ ಐಕಾನ್ ಮ್ಯಾನ್ ಬಿಡಾಗ SP ಪಟೇಲ್, ರೈಟ್? ಇಲ್ಲಿ ಇರ್ತಕ್ಕಂಥ ಒಂದು ಐಕಾನ್ ಮ್ಯಾನ್ ಇದ್ದಾನೆ. ಓಕೆ, ಬಾಲಗಂಗಾಧರ ತಿಲಕ್ ಒಂದು ಕೊಟ್ಟಿದ್ದಾರೆ. 2 ಏನಪ್ಪ ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಕೊಟ್ಟಿದ್ದಾರೆ. 3 ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಕೊಟ್ಟಿದ್ದಾರೆ. ಸೊ 4 ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಅನ್ಸಕ್ಕಿಂತ ಮೊದಲು ಏನಪ್ಪಾ ಅಂತ ಸ್ವಲ್ಪ ಕೊಡೇಶನ್ಗಳು ನೋಡ್ತಾ ಇದ್ರೆ ಇಲ್ಲಿ ಬಾಲಗಂಗಾಧರ ತಿಲಕ್ ಏನ್ ಕೊಟ್ಟಾರಪ್ಪ ಅಂತ ಗೊತ್ತಿರ್ಬೇಕು ನಿಮ್ಗೆಲ್ಲ. ಏನ್ ಕೊಟ್ಟಾರ ಅಂತ ಕೇಳಿದ್ರೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಅಂದ್ರೆ ಇವ್ರು ಹೇಳಿರ್ತಕ್ಕಂಥ ಯಾರು, BG ತಿಲಕರು. ನೋಡ್ರಿ, ಯಾವ ಸಂದರ್ಭದಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಭಾರತ ದೇಶ ಇರ್ತಕ್ಕಂಥ ಎಲ್ಲಾ ಮನೆಗೆ ಏನಪ್ಪಾ ಅಂದ್ರೆ ಗುಲಾಮಗಿರಿ ನಡೆಸಿರ್ತಾರ. ಆ ಸಂದರ್ಭದಲ್ಲಿ ಇದೇ BG ತಿಲಕರು ಇನ್ನೊಂದು ಕೊಡಿಷನ್ ಕೊಡ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ ಗೊತ್ತಿರಲಿ ಏನ್ ಕೊಡಿಷನ್ ಕೊಡ್ತಾರೆ ಅಂದ್ರೆ ಮನೆಯಲ್ಲಿ ಬಾಳ ಇಂಪಾರ್ಟೆಂಟ್ ಬರ್ಕೋಬೇಕಿದು. ಮನೆಯಲ್ಲಿ ಕಳ್ಳರು ನುಗ್ಗಿದ್ದಾರೆ. ಮನೆಯಲ್ಲಿ ಏನಪ್ಪಾ ಅಂದ್ರೆ ಕಳ್ಳರು ನುಗ್ಗಿದ್ದಾರೆ. ಕಳ್ಳರು ಅಂದ್ರೆ ಬ್ರಿಟಿಷರು ನುಗ್ಗಿದ್ದಾರೆ. ಅವರನ್ನು ಹೊರಗಡೆ ಹಾಕಿ ಇಲ್ಲವಾದರೆ ಅಲ್ಲಿಯೇ ಸುಟ್ಟು ಬಿಡ್ರಿ ಅಂತ ಹೇಳ್ತಾರೆ. ಅಲ್ಲಿಯೇ ಸುಟ್ಟು ಬಿಡಿ ಅಂತ ಹೇಳ್ತಾರೆ. ನೋಡ್ರಿ ಎಂತ ಕೊಡಿಷನ್ ಇದು. ಅಲ್ಲಿಯೇ ಸುಟ್ಟು ಬಿಡಿ. ನೋಡ್ರಿ, ಮನೆಯಾಗ ಏನ್ ಮಾಡ್ಯಾರ, ಕಳ್ಳರು ನುಗ್ಗ್ಯಾರ ಅಂದ್ರೆ ಬ್ರಿಟಿಷರ್ ನುಗ್ಗ್ಯಾರ, ಅವರನ್ನ ದೇಶದಿಂದ ಹೊರಗಡೆ ಹಾಕಿಲ್ಲಪ್ಪ ಅಂದ್ರೆ ಅಲ್ಲೇ ದೇಶದಾಗೆ ಸುಟ್ಟು ಬಿಡಿ ಅಂತ ಹೇಳ್ತಾರ. ಸೊ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಯಾವ್ದಪ್ಪ ಅಂತ ಕೇಳಿದ್ರೆ ಈ ಮಾತು, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಮಾತು ಹೇಳ್ತಾರೆ. ಯಾರಪ್ಪ ಅಂತ ಕೇಳಿದ್ರೆ ಬಾಲಗಂಗಾಧರ ತಿಲಕರು. ಸೊ ಇಲ್ಲಿ ಗೋಪಾಲಕೃಷ್ಣ ಗೋಖಲೆ ಎಂಬ ವ್ಯಕ್ತಿ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವ್ರು ಮಿತವ್ಯಯ ನಾಯಕ. ಇವ್ರು ಎಂತ ನಾಯಕ ಅಂತ ಕೇಳಿದಾಗ ಮಿತವ್ಯಯಿ ನಾಯಕ. ಇವು ಅಂತ ಯಾವುದೇ ಸಾಹಸ ಕೆಲಸಗಳನ್ನು ಕೈಗೊಳ್ತಾ ಇರಲಿಲ್ಲ. ಯಾಕೆ, ಇವು ಮಂದಗಾಮಿಗಳಾಗಿದ್ರಲ್ಲ ಅದಕ್ಕೆ. ಹಾಗಾದ್ರೆ ಜನಸಾಮಾನ್ಯರೇ ದೇಶದ ಆಶಾಕಿರಣದ ದೈಹಿಕವಾಗಿ ಮತ್ತು ನೈತಿಕವಾಗಿ ಮೇಲುವರ್ಗದ ಜನರು ಸತ್ತ ಹೆಣದಂತೆ ಅಂತ ಹೇಳಿದ ವ್ಯಕ್ತಿ ಯಾಕಪ್ಪ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಅವರು. ಸಿಡಿಲ ಸನ್ಯಾಸಿ ಅಂತ ಕೂಡ ಕರಿತೀವಿ. ಸೊ ಇವ್ರೇನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ, ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಇವು ಹುಟ್ಟಿರ್ತಕ್ಕಂಥ ದೇಶದಲ್ಲಿ ಹುಟ್ಟಿದವರು ನಾವೇ ಪುಣ್ಯವಂತರು ಅಂತ ಹೇಳ್ತೀವಿ, ಹೇಳ್ರಿ. ಯಾಕಂದ್ರೆ ಈ ಸಿಡಿಲ್ ಸನ್ಯಾಸಿ ಎಂಬ ವ್ಯಕ್ತಿ ಏನ್ ಮಾಡ್ತಾರೆ, ಇವ್ರು ಹೇಳ್ತಾರೆ, ನೇರವಾಗಿ ಹೇಳ್ಬಿಡ್ತಾರೆ ಸಿಡಿಲ್ ಬರ್ತಂತೆ, ಅದಕ್ಕೆ ಇವ್ರು ಸಿಡಿಲ್ ಸನ್ಯಾಸಿ ಅಂತ ಹೇಳ್ತಾರೆ. ಸೊ ನೀವು ಸತ್ತ ಹೆಣದಂತೆ ಅಂತ ಹೇಳ್ತಾರೆ. ಯಾವುದೇ ವ್ಯಕ್ತಿ ಕೆಲಸ ಮಾಡಿಲ್ಲಪ್ಪ ಅಂದ್ರೆ, ಯಾವುದೇ ವ್ಯಕ್ತಿ ಉದ್ಯೋಗ ಮಾಡಿಲ್ಲಪ್ಪ ಅಂದ್ರೆ, ಯಾವುದೇ ವ್ಯಕ್ತಿ ಮುಂದೆ ಬರೋದ ಪ್ರಯತ್ನ ಮಾಡಿಲ್ಲಪ್ಪ ಅಂದ್ರೆ ಅವ ಏನಿದ್ದಂತೆ, ಸತ್ತ ಹೆಣ ಇದ್ದಂತೆ.
ನೇರವಾಗಿ ಹೇಳ್ಬಿಡ್ತಾರ ಯಾವ್ದಾರು ಬಂದಿರಲ್ಲ. ಯಾಕಂದ್ರೆ ಯಾವ ದೇಶವನ್ನು ನಿಂದಿರ್ಬೇಕಾದ್ರೆ ಆ ದೇಶ ಯಾರಿಂದ ನಿಂದಿರ್ತದ ಅಂತ ಕೇಳಿದ್ರೆ ಕೇವಲ ಯುವಕರಿಂದ ನಿಂದಿರುತ್ತೆ. ಸೊ ಯುವಕರಿಂದ ಏನಪ್ಪಾ ಅಂದ್ರೆ ಯುವಕರ ಒಂದು ವಿಚಾರ ಶಕ್ತಿ ಆಗಿರ್ಬೋದು, ಅವರ ದೈಹಿಕ ಶಕ್ತಿ ಆಗಿರ್ಬೋದು, ಮಾನಸಿಕ ಶಕ್ತಿ ಆಗಿರ್ಬೋದು, ಇವೆಲ್ಲ ಏನಿರ್ತಾವ ಅಂತ ಕೇಳಿದ್ರೆ ಎಲ್ಲಾ ಶಕ್ತಿಗಳು ಏನಿರ್ತಾವೆ ಇಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತವೆ, ಎಲ್ಲಾ ಶಕ್ತಿಶಾಲಿಗಳಾಗಿರ್ತವೆ. ಇಂತಹ ಶಕ್ತಿಶಾಲಿಗಳನ್ನ ಏನ್ ಮಾಡ್ತಾರೆ ಯುವಕರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಬೇರೆ ಬೇರೆ ಕಡೆಗೆ ಏನ್ ಮಾಡ್ತಾರೆ ಅವುಗಳನ್ನ ಬಳಸಿ ತನ್ನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬೇರೆ ಬೇರೆ ಕಡೆಗೆ ಹರಿಸಿ ಮಾಡ್ತಾರೆ. ಇರ್ತಕ್ಕಂಥ ಒಂದು ಮನೋಭಾವನೆಯನ್ನು ಏನ್ ಮಾಡ್ತಾರೆ ಕಳ್ಕೊಂಡ್ಬಿಡ್ತಾರೆ, ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡ್ಬಿಡ್ತಾರೆ, ಭರವಸೆಯನ್ನು ಕಳ್ಕೊಂಡ್ಬಿಡ್ತಾರೆ. ಮುಂದೆ ಏನು ಮಾಡ್ತೀನೋ ಇಲ್ಲೋ ಅಂತ ಒಂದು ಡೌಟ್ ಅಲ್ಲಿ ಬದುಕಿ ಬಿಡ್ತಾರಲ್ಲ ಅಂತ ಜನರಿಗೆ ಏನಪ್ಪಾ ಅಂದ್ರೆ ಇವ್ರು ಹೇಳ್ತಾರೆ. ಯಾರು ಹೇಳ್ತಾರೆ? ಸ್ವಾಮಿ ವಿವೇಕಾನಂದರು. ಹೇಳ್ರಿ, ಯುವಕರಿಂದ ಏನಪ್ಪಾ ಒಂದು ದೇಶವನ್ನ ಯುವಕರಿಂದ ಕಟ್ಟಲು ಸಾಧ್ಯ ಅಂತ ಹೇಳ್ತಾರೆ. ಸೊ ಸಾಧ್ಯ ಐತೆ, ಅದು 100% ನಿಜ ಐತಿ. ಆದ್ರೆ ಯುವಕರು ಏನಪ್ಪಾ ಅಂದ್ರೆ ಎದ್ದೇಳಲ್ಲ. ಸೊ ಇವ್ರು ಏನ್ ಹೇಳ್ತಾರೆ ಅಂತ ಕೊಟೇಶನ್ ಕೂಡ ಕೊಡ್ತಾರೆ. ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲಬೇಡಿ ಅಂತ ಹೇಳ್ತಾರೆ. ಸೊ ಹೇಳಿ ಎದ್ದೇಳಿ ಅಂತ ಹೇಳಿ 2 ಸಲ ಹೇಳ್ತಾರೆ. ಯಾಕಪ್ಪ ಅಂತ ಕೇಳಿ ಒಂದ್ಸಲ ಹೇಳಿದ್ರೆ ನಮ್ಮ ದೇಶದವರು ಎದ್ದಲ್ಲ ಹೇಳಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ 2 ಸಲ ಹೇಳ್ತಾರೆ. ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲಬೇಡಿ ಅಂತ ಹೇಳ್ತಾರೆ. ಸೊ ಇದು ಕೊಟೇಶನ್ ಸ್ವಲ್ಪ ಅರ್ಥ ಮಾಡ್ಕೊರಿ. ರೈಟಾ? ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂತ ಕೇಳಿದ್ರೆ ಶಿಕ್ಷಣ ಅಂದ್ರೆ ಏನು ಅಂತ ಹೇಳ್ತಾರೆ ಸರ್. ಶಿಕ್ಷಣ ಅಂದ್ರೆ ಏನು ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ರಿ. ನಿನಗೆ ನೀನು ಏನು ಎನ್ನುವುದು ತಿಳಿಯುವುದೇ ನಿಜವಾದ ಶಿಕ್ಷಣ. ಮೊದಲು ನೀನು ಅರಿ ನೀ ಏನನ್ನು ತಿಳಿಯುವುದೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾರೆ ಇವ್ರು ಹೇಳ್ತಾರೆ. ಸೊ ಶಿಕ್ಷಣ ಏನಪ್ಪ ಅಂದ್ರೆ ಸಾಯುವವರೆಗೂ ಕಲಿ ಅಂತ ಹೇಳ್ತಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದ ಬಗ್ಗೆ ಒಂದ್ ದಿವಸ ಯಾವಾಗ ಅವ್ರದೇ ಆಗಿರ್ತ ಸಪರೇಟ್ ಕ್ಲಾಸ್ ಅಂತ ತೊಗೊಂಡ್ಬರ್ತೀನಿ. ಯಾಕಂದ್ರೆ ಅವ್ರದ್ದು ಚಿಕಾಗೋಲಿ ಮಾಡಿರ್ತಕ್ಕಂಥದ್ದು ಒಂದು ಭಾಷಣ ಆಗಿರ್ಬೋದು, ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಅಭಿಪ್ರಾಯ ಹೆಂಗ್ ಬಂತು. ಸೊ ನಮ್ಮ ದೇಶವನ್ನ ವಿಶ್ವಗುರು ಅಂತ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು 1893 ಸಂದರ್ಭದಲ್ಲಿ ಚಿಕಾಗೋ ಹೋಗಿರಲ್ಲ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಚಿಕಾಗೋದಲ್ಲಿ ಆ ಸಮ್ಮೇಳನದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಹೋಗಿ ನಮ್ಮ ದೇಶವನ್ನ ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಸಾಕ್ಷಿ ಆಧಾರವು ಯಾರು? ಸ್ವಾಮಿ ವಿವೇಕಾನಂದರು. ಸೊ ಅವ್ರ ಬಗ್ಗೆ ಕೂಡ ಏನಂದ್ರೆ ನಿಮ್ಗೆ ನಾನು ನೆಕ್ಸ್ಟ್ ಯಾವಾಗ ಒಂದು ಕ್ಲಾಸ್ ಬಗ್ಗೆ ಸಿಕ್ಕಾಗತ್ತೇನೆ. ಸೊ ಮಹಾತ್ಮ ಗಾಂಧೀಜಿ ಒಂದು ಕೊಟೇಶನ್ ಕೊಡ್ತಾರೆ. ಹಾಗಂತ ಬಹಳ ಕೊಟೇಶನ್ ಕೊಡ್ತಾರೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಮಾಡು ಇಲ್ಲವೇ ಮಡಿ ಅಂತ ಒಂದು ಕೊಟೇಶನ್ ಕೊಡ್ತಾರೆ. ಇದನ್ನು ಕೂಡ ನಿಮ್ಗೆಲ್ಲ ಗೊತ್ತದ. ಮಾಡು ಇಲ್ಲವೇ ಮಡಿ ಅಂತ ಒಂದು ಕೊಟೇಶನ್, ಆದರೆ ಮಾಡು ಇಲ್ಲಪ್ಪ ಅಂದ್ರೆ ಸತ್ತು ಹೋಗುವಂತ ಒಂದು ಕೊಟೇಶನ್, ಇವರು ಕೊಟೇಶನ್ ಅಂತ ಹೇಳ್ತದ್ದು. ಹಾಗಾಗಿ ಇಷ್ಟೆಲ್ಲ ನೆನ್ಪಿಡ್ಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ರೈಟ್, ನೋಡಲಿ ಕ್ವಶನ್ ಏನಾದ್ರು ಅಂತಂದ್ರೆ ಗಾಂಧಿ ಆನ್ ಎನರ್ಜಿ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಆಸೆ ನೋಡ್ರಿ, ಸರ್ ಶ್ರೀ ಶಂಕರನಾರಾಯಣ ಅಂತದ, ಮೊಹಮ್ಮದ್ ಅಲಿ ಜಿನ್ನಾ ಅಂತದಾಗ, ಸುಭಾಷ್ ಚಂದ್ರ ಬೋಸ್ ಅದಾಗ, ಭಾರತದ ವಿಭಜನೆ ನೋಡ್ರಿ ಹೆಂಗ್ ನೋಡ್ರಿ ಏನಪ್ಪಾ ಅಂತಂದ್ರೆ ಇದು ಅನಾರ್ಕಿ ಅಂತ ಗೊತ್ತಿರ್ಬೇಕು. ಇದೇನಪ್ಪಾ ಅಂತ ಅರಾಜಕತೆ ಅಂತ ಅರ್ಥ. ಅರಾಜಕತೆ ಅಂದ್ರೆ ಗಾಂಧೀಜಿ ಅವರ ಅರಾಜಕತೆ ಎಂಬ ಕೃತಿಯನ್ನ ಬರೆದವರು ಯಾರು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದ್ರೆ ಸರ್ ಶ್ರೀ ಶಂಕರನಾರಾಯಣ ಎಂಬ ವ್ಯಕ್ತಿ. ಈ ವ್ಯಕ್ತಿ ಇವ್ರು ಬರ್ದಿದ್ದು ಯಾವಾಗ ಅಂತಂದ್ರೆ 1922ರಲ್ಲಿ ಬರ್ದಿರ್ತಾರೆ. 1922ರಲ್ಲಿ ಯಾವ ಸಂದರ್ಭದಲ್ಲಿ ಅಂತಂದ್ರೆ ಭಾರತ ದೇಶದಲ್ಲಿ ಇಲ್ಲಿ ಏನ್ ನಡೆದಿರ್ತದ ಅಂತಂದ್ರೆ ಚೌರಿ ಚೌರ ಘಟನೆ ಅಂತ ನಡೆದಿರ್ತದ. ಈ ಘಟನೆಯ ಸಂದರ್ಭದಲ್ಲಿ ಏನಾಗಿರ್ತದೆ ಭಾರತದಲ್ಲಿ ಅಂದ್ರೆ ಅಸಹಕಾರ ಚಳವಳಿಯನ್ನ ಏನ್ ಮಾಡಿರ್ತಾರ, ಚಳುವಳಿಯನ್ನ ವಾಪಸ್ ಮರಳಿ ಪಡೆದಿರ್ತಾರೆ. ಸೊ ಮರಳಿ ಪಡೆದಿದ್ರಿಂದ ಏನಪ್ಪ ಈ ಕೃತಿಯನ್ನು ಬರೆದಾರ ಅಂತ ಕೆಲವೊಬ್ರು ಇತಿಹಾಸಕಾರ ಹೇಳ್ತಾರೆ. ಸೊ ಏನಪ್ಪಾ ಅಂತಿದ್ದಲ್ಲ ಇದು ಇವು ಶಂಕರನಾರಾಯಣ ಏನಪ್ಪಾ ಅಂತಿದ್ದು ಇವರೊಬ್ಬ ನ್ಯಾಯಶಾಸ್ತ್ರದ ಮತ್ತು ರಾಜಕಾರಣಿ ಎಂಬ ವ್ಯಕ್ತಿ ಇವರು. ಓಕೆ, ಮತ್ತೇನಪ್ಪಾ ಅಂದ್ರೆ ಈ ಕೃತಿಯ ಒಂದು ವಿಶೇಷ ಏನದ ಅಂತಿದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರ ಅಸಹಕಾರ ಚಳುವಳಿಯನ್ನ ಟೀಕಿಸಿರುವರು. ಅಸಹಕಾರ ಚಳುವಳಿಯನ್ನ ಏನ್ ಮಾಡಿದ್ರು? ಟೀಕಿಸಿದರು. ಯಾವ ಚಳುವಳಿ? ಅಸಹಕಾರ ಚಳುವಳಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಟೀಕಿಸಿದರು ಅಂತೇಳಿ ನಾವು ಹೇಳ್ತೀವಿ. ಹೇಳ್ರಿ ಏನ್ ಸರ್ ಅಂತ ಕೇಳಿದಾಗ ಇಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದಾಗ ಗಾಂಧೀಜಿ ಅವರ ವಿಧಾನಗಳು ಏನ್ ಮಾಡ್ತಾವ ಅಂತ ಕೇಳಿದಾಗ ಗಾಂಧೀಜಿ ಅವರ ಇವ್ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಸೊ ನೋಡಲಿ ಗಾಂಧೀಜಿ ಅವರ ವಿಧಾನಗಳು ಅಂದ್ರೆ ಸತ್ಯ ಮತ್ತು ಅಹಿಂಸೆಯ ವಿಧಾನಗಳು ಇದ್ದಲ್ಲ ಆ ವಿಧಾನಗಳು ಮತ್ತೆ ಏನಪ್ಪ ಅಂದ್ರೆ ಈ ಒಂದು ಚಳುವಳಿಯನ್ನು ವಾಪಸ್ ಪಡೆದಿರ್ತಾರಲ್ಲ ಇವೆಲ್ಲ ವಿಧಾನಗಳು. ಗಾಂಧಿ ವಿಧಾನಗಳು ದೇಶದಲ್ಲಿ ಅರಾಜಕತೆಯನ್ನು ಏನ್ ಮಾಡ್ತಾವ ಅಂತ ಉಂಟು ಮಾಡಬಹುದು ಅಂತ ಹೇಳ್ತಾರೆ. ಅರಾಜಕತೆಯನ್ನು ಉಂಟು ಮಾಡಬಹುದು ಅಂತ ಹೇಳ್ತಾರೆ ಇದರಲ್ಲಿ. ಈ ಕೃತಿ ಏನಪ್ಪಾ ಅಂದ್ರೆ ಆಗಿನ ಕಾಲಕ್ಕೆ ಏನಾಗಿತ್ತು ಅಂತ ಕೇಳಿದಾಗ ಬಹಳ ಚರ್ಚೆಗೊಳಪಟ್ಟಿರ್ತಕ್ಕಂಥ ಕೃತಿ ಇದು. ಹೇಳ್ರಿ ಮೊಹಮ್ಮದ್ ಅಲಿ ಜಿನ್ನಾ ಏನಪ್ಪ ಅಂದ್ರೆ ಯಾವುದೇ ಕೃತಿಯನ್ನು ಏನಪ್ಪ ಅಂದ್ರೆ ರಚನೆ ಇಲ್ಲ ಅಂತ ಹೇಳ್ತೀವಿ. ಸೊ ಸುಭಾಷ್ ಚಂದ್ರ ಬೋಸ್ ಏನಪ್ಪಾ ಅಂದ್ರೆ ಇವ್ರದ್ದು ಒಂದು ಏನಪ್ಪಾ ಅಂತ ಕೇಳಿದಾಗ ಇದು ಒಂದು ಇದು ಇತ್ತಲ್ಲ ಸಂಘಟನೆ ಆಜಾದ್ ಹಿಂದ್ ಫೌಜ್ ಅಂತ ಯಾವ್ದು ಅಂತಂದ್ರೆ ಆಜಾದ್ ಹಿಂದ್
ಆಜಾದಿಂದ ಫೌಜ್ ಅಂತ ಮಾಡಿದ್ವಿ, ಸ್ಥಾಪನೆಯನ್ನು ಮಾಡಿದ್ವಿ ಅಂತ ಕೂಡ ಬರ್ತದೆ. ರೈಟ್ ರೀ. ಇನ್ನ ಇನ್ನೊಂದೇನಪ್ಪ ಅಂತ ಭಾರತದ ವಿಭಜನೆ ಅಂತ ಬಂದಾಗ, ಇದು ಭಾರತದ ವಿಭಜನೆ ಯಾವಾಗ ಆಗಿತ್ತು ಅಂತ ಗೊತ್ತಿರಲಿಲ್ಲ ನಿಮಗೆಲ್ಲ. 1947 ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತವನ್ನಾಗಿ ಆಯ್ತು ಅಂತ ಬರ್ತದೆ ರೀ. ರೈಟ್ ರೀ. ಓಕೆ, ಹಾಗಾದ್ರೆ ಗೊತ್ತಿರ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದ್ರ ನಂತರ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಗೊತ್ತಿರಲಿ. ನೋಡಲಿ, ಪೇಶ್ವೆ ಆಗ್ಬೇಕ್ರಿ, ಇದು ಸ್ವಲ್ಪ ಗೊತ್ತಿರಲಿ. ಪೇಶ್ವೆ ಅಧಿಕಾರವನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ವಿಲೀನಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕ್ವಶನ್ ನೋಡ್ರಿ. ಸೊ ಆಪ್ಷನ್ಸ್ ಏನ್ ಕೊಟ್ಟಾರ ಅಂತ ಕೇಳಿದಾಗ, ಲಾರ್ಡ್ ಹೆಸ್ಟಿಂಗ್ ಅಂತ ಕೊಟ್ಟಾರಿ, ಸೊ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಕೊಟ್ಟಾರಿ, ಸೊ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಕೊಟ್ಟಾರಿ, ಇನ್ನೊಂದು ಲಾರ್ಡ್ ಡಾಲ್ ಹೌಶಿ ಅಂತ ಕೊಟ್ಟಾರಿ. ಹಾಗಾದ್ರೆ ಇಲ್ಲಿ ಗೊತ್ತಿರ್ಬೇಕು ಯಾರಪ್ಪ ಆನ್ಸರ್ ಅಂತ ಕೇಳಿದಾಗ, ಲಾರ್ಡ್ ಡಾಲ್ ಹೌಶಿ ಎಂಬ ವ್ಯಕ್ತಿ. ಯಾರು ಅಂತ ಕೇಳಿದ್ರೆ ಲಾರ್ಡ್ ಡಾಲ್ ಹೌಶಿ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಪೇಶ್ವೆ ಒಂದು ಏನ್ ಮಾಡ್ತಾನೆ ಅಧಿಕಾರವನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ವಿಲೀನಗೊಳಿಸಿರ್ತಾರ ಅಂತೇಳಿ ಹೇಳ್ತೇವೆ ಸರ್. ಓಕೆ, ಇಲ್ಲಿ ಏನಾಗಿರ್ತದೆ, ಮರಾಠ ಸಾಮ್ರಾಜ್ಯದ ಪೇಶ್ವೆ ಏನಿರ್ತಾರಲ್ಲ, ಮರಾಠ ಸಾಮ್ರಾಜ್ಯದ ಪೇಶ್ವೆ ಏನಿರ್ತದೆ, ವ್ಯವಸ್ಥೆ ಏನಿರ್ತಲ್ಲ, 1818ರಲ್ಲಿ ಮೂರನೇ ಆಂಗ್ಲ ಮರಾಠ ಯುದ್ಧ ನಂತರ ದುರ್ಬಲವಾಗಿತ್ತು. ಎಷ್ಟೆಂದು? 1881ರಲ್ಲಿ. ಸೊ ಸರಿ, 1881 1880ರಲ್ಲಿ, 1818ರಲ್ಲಿ 1818ರಲ್ಲಿ ಏನಪ್ಪ ಅಂದ್ರೆ ಮೂರನೇ ಆಂಗ್ಲ ಮರಾಠ ಯುದ್ಧ ನಂತರ ಏನಾಗಿತ್ತು? ದುರ್ಬಲ ಆಗಿತ್ತು. ಅವಾಗ ಕೊನೆಯ ಪೇಶ್ವೆ ಯಾರಾಗಿದ್ದ ಅಂತ ಕೇಳಿದಾಗ, ಕೊನೆಯ ಪೇಶ್ವೆ ಬಾಜಿರಾವ್ ಆಗಿದ್ದಾರೆ. ಓಕೆ, ಎಷ್ಟನೇ ಬಾಜಿರಾವ್ ಅಂತ ಕೇಳಿದ್ರೆ ಎರಡನೇ ಬಾಜಿರಾವ್ ಆಗಿದ್ದಾರೆ. ಎರಡನೇ ಬಾಜಿರಾವ್ ಎಂಬ ವ್ಯಕ್ತಿಯಾಗಿದ್ದ. ಸೋತ ನಂತರ ಬ್ರಿಟಿಷರ ನಿಯಂತ್ರಣಕ್ಕೆ ಬತ್ತು ಅಂತ ಹೇಳ್ತೀವಿ ಸರ್ ಅದು. ಓಕೆ, ಈ ಎರಡನೇ ಬಾಜಿರಾವ್ ಸೋತ ನಂತರ ಬಾಂಬೆ ಏನಾಗಿತ್ತು ಅಂತ ಕೇಳಿದ್ರೆ, ಬಾಂಬೆ ಯಾರ ನಿಯಂತ್ರಣಕ್ಕೆ ಹೋಯ್ತು ಅಂತ ಕೇಳಿದಾಗ ಬ್ರಿಟಿಷರ ನಿಯಂತ್ರಣಕ್ಕೆ ಹೋಯ್ತು. ಯಾರ ನಿಯಂತ್ರಣಕ್ಕೆ ಹೋಯ್ತು? ಬ್ರಿಟಿಷರ ನಿಯಂತ್ರಣಕ್ಕೆ ಹೋಯ್ತು. ನಂತರ ಏನಪ್ಪಾ ಅಂದ್ರೆ ನಾನಾ ಸಾಹೇಬ್ ಏನ್ ಮಾಡ್ತಾನ ಅಂತ ಕೇಳಿದಾಗ, ಅವರಿಗೆ ಪೇಶ್ವೆ ಪಿಂಚಣಿಯನ್ನು ನಿರಾಕರಿಸಲಾಯಿತು. ರೈಟ್ ರೀ, ಅದೊಂದು. ಓಕೆ, ಇಲ್ಲಿ ಏನಾಗಿತ್ತು? ಡಾಲ್ ಹೌಶಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಒಂದು ಪದ್ಧತಿ ಅಂತ ಅಂದಿರ್ತಾನೆ. ಯಾವ ಪದ್ಧತಿಪ್ಪ ಅಂತ ಕೇಳಿದಾಗ, ಲಾರ್ಡ್ ಡಾಲ್ ಹೌಶಿಯು ಯಾವ ಪದ್ಧತಿ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಯಾವ್ದು ಕೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ಪದ್ಧತಿ. ಯಾವ ಪದ್ಧತಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ತಂದಿರ್ತಾನೆ. ಎಂಬ ಪದ್ಧತಿ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ಪದ್ಧತಿ ಏನಪ್ಪ ಅಂದ್ರೆ ಈತನ ತಂದಿರ್ತಾನೆ. ಇದನ್ನು ಕೊಡುವುದು ಈ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ಪದ್ಧತಿಯ ಮೂಲಕ ಏನ್ ಮಾಡ್ತಾನೆ, ಇರ್ತಕ್ಕಂಥ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳ ಒಂದು ರಾಜ್ಯ ಮನೆತನೆಯನ್ನ ತನ್ನ ವಶಕ್ಕೆ ಮಾಡ್ಕೊಳ್ತಾ ಇರ್ತಾನೆ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಅಂದ್ರೆ ನಿಮ್ಗೆಲ್ಲ ಗೊತ್ತದ. ಇದು ಬಂದಿದ್ದು ಯಾವಾಗ ಅಂತ 1848ರಲ್ಲಿ ಬಂದಿತ್ತು. ರೈಟ್ ರೀ, 1848ರಲ್ಲಿ ಬಂದಿತ್ತು. ಈ ಪದ್ಧತಿ ಏನ್ ಹೇಳ್ತದ ಅಂತ ಗೊತ್ತಿರ್ಬೇಕು. ಪದ್ಧತಿ ಏನಂದ್ರೆ, ಯಾವ ರಾಜನಿಗೆ ದತ್ತು ಮಗ ಇರುವುದಿಲ್ಲವೋ ಆ ರಾಜನ ನಿಧನ ನಂತರ ಆತನ ರಾಜಮನೆತನ ಯಾರಿಗೆ ಸೇರ್ಬೇಕು ಅಂತ ಕೇಳಿದಾಗ ಬ್ರಿಟಿಷರಿಗೆ ಸೇರ್ಬೇಕು. ಒಂದ್ ವೇಳೆ ಅವನು ಏನಾದ್ರೂ ದತ್ತು ಮಗನಿಗೆ ತೋಂಡು ರಾಜ್ಯ ಮನೆತನ ಕೊಟ್ಟಪ್ಪ ಅಂದ್ರೆ ಅದು ಏನಾಗ್ತದ? ನಿರಾಕರಣೆ ಆಗ್ತದೆ. ಹಾಗಾಗಿ ದತ್ತು ಮಗನಿಗೆ ತೋಳಕ್ಕೆ ಏನ್ ಮಾಡ್ತಾನೆ ಅಂತ ನಿಷೇಧವನ್ನು ಮಾಡ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿ ತಂದಿರ್ತಾರೆ. ಕ್ಲಿಯರ್ ಆಯ್ತಾ? ಓಕೆ, ಇಲ್ಲಿ ಏನಾಗಿತ್ತು? ಬಾಂಬೆ ಪ್ರೆಸಿಡೆನ್ಸಿ ಏನಪ್ಪ ಸೇರಿಸಲಾಗಿದೆ ಅಂದ್ರೆ ಪೇಶ್ವೆ ಅಧಿಕಾರವನ್ನು ಸಂಪೂರ್ಣವಾಗಿ ಏನಾಗಿತ್ತು? ರದ್ದುಗೊಳಿಸಿತ್ತು. ಪೇಶ್ವೆ ಅಧಿಕಾರ ರದ್ದುಗೊಳಿಸಿದಾಗ ಅವಾಗ ಬಾಂಬೆ ಪ್ರೆಸಿಡೆನ್ಸಿ ಏನಾಯ್ತು? ಬ್ರಿಟಿಷರಿಗೆ ಸೇರಿತ್ತು. ಇದು ಕೂಡ ಗೊತ್ತಿರ್ಬೇಕು ನಿಮಗೆ. ರೈಟ್, ಯಾಕಂದ್ರೆ ಆಲ್ಮೋಸ್ಟ್ 3 ಆಂಗ್ಲ ಮರಾಠ ಯುದ್ಧಗಳು ನಡೀತಾವ. ಈ 3 ಆಂಗ್ಲ ಮರಾಠ ಯುದ್ಧದಲ್ಲಿ ಏನಾಗಿರ್ತಾವ? ಒಟ್ಟು ಸೋತಿರ್ತಾವ. ಓಕೆ, ಇದೇ ಮುಂದೆ ಏನಾಗಿತ್ತು ಅಂತ 1857ರ ದಂಗೆಗೆ ಕಾರಣವಾಗಿತ್ತು. 1857ರ ದಂಗೆ ನಡೆದಿರ್ತಲ್ಲ, ಯಾವುದು? ಭಾರತದಲ್ಲಿ ನಡೆದಿರ್ತ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತೀವಲ್ಲ, ಆ ದಂಗೆಗೆ ಏನಪ್ಪ ಅಂದ್ರೆ ಇದೇ ಮೊದಲ ಮುಂದೆ ಕಾರಣ ಆಯ್ತು ಅಂತ ಹೇಳ್ತೀವಿ. ರೈಟ್ ರೀ. ಹಾಗಾದ್ರೆ ಇಲ್ಲಿ ಇನ್ನೊಬ್ಬ ಲಾರ್ಡ್ ಹೆಸ್ಟಿಂಗ್ ಎಂಬ ವ್ಯಕ್ತಿ, ಈತನ ಬಗ್ಗೆ ಹಿಂದೆ ಕ್ಲಾಸಲ್ಲಿ ಹೇಳಿ ನಾನು ಈತ ಬಗ್ಗೆ ಇಲ್ಲಿ ಬಗ್ಗೆ ಹೇಳಕ್ ಹೋಗಲ್ಲ. ಏನಪ್ಪ ಅಂದ್ರೆ ಈತನ ಏನಪ್ಪ ಅಂದ್ರೆ ಆಂಗ್ಲ ಮರಾಠದಲ್ಲಿ ಭಾಗವಹಿಸಿದ್ದ, ಆದ್ರೂ ಕೂಡ ಏನಪ್ಪ ಅಂದ್ರೆ ಈತನ ಪೇಶ್ವೆ ವಿಲೀನ ಮಾಡಿಸ್ಕೊಳ್ಳಿಲ್ಲ. ವಿಲಿಯಂ ಬೆಂಟಿಂಗ್ ಎಂಬ ವ್ಯಕ್ತಿ, ಈತನ ಬಗ್ಗೆ ಕೂಡ ಏನ್ ಮಾಡಿದೆ ಹಿಂದಿನ ಕ್ಲಾಸ್ ಈತನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದಿನಿ. ಅಲ್ಲಿ ಹೋಗಿ ಏನಪ್ಪ ನೋಡ್ಕೊಂಡು ನಾನು ಇಲ್ಲಿ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ, ಹಿಂದೆ ನೀವು ನೋಡ್ಕೊಂಡು ಬಂದ್ರೆ ಏನಾಗ್ತದೆ? ಈಸಿ ಆಗ್ತದೆ. ಸಂಪೂರ್ಣವಾದ ಇತಿಹಾಸವನ್ನ ಕವರ್ ಮಾಡೀನಿ ಹಿಂದಿನ ಕ್ಲಾಸ್ ಅಲ್ಲಿ. ಓಕೆನಾ? ಆ ಇತಿಹಾಸ ನೋಡ್ಕೊಂಡು ಬರ್ರಿ. ಕ್ಲಿಯರ್ ಒಂದ್ಸಲ. ಇಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಏನಪ್ಪಾ ಅಂದ್ರೆ ಈತನು ಯಾವಾಗ ಬರ್ತಾರ ಅಂತಿದ್ರೆ, ಲಾರ್ಡ್ ಕಾರ್ನ್ ವಾಲಿಸ್ ಬರ್ತಿದ್ದ ಯಾವಾಗ ಅಂತಿದ್ರೆ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬಂದಿರ್ತಾರೆ. ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬಂದಿರ್ತಾನ. ಸೊ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಇವನೇ ಇರ್ತಾನ. ಈ ಲಾರ್ಡ್ ಕಾರ್ನ್ ವಾಲಿಸ್ಗೆ ಒಂದು ಬಿರುದಿತ್ತು. ಯಾವ್ದು ಅಂತಿದ್ರೆ ಸೋಲಿಲ್ಲದ ಸರ್ದಾರ ಅಂತದ್ದು. ಸೋಲಿಲ್ಲದ ಸರ್ದಾರ ಎಂಬ ಬಿರುದು ಇತ್ತು ಇವನಿಗೆ. ಯಾರಿತ್ತು ಅಂತ ಕೇಳಿದಾಗ ಈ ವ್ಯಕ್ತಿ ಲಾರ್ಡ್ ಕಾರ್ನ್ ವಾಲಿಸ್ ಸೋಲಿಲ್ಲದ ಸರ್ದಾರ ಎಂಬ ಬಿರುದು ಇತ್ತು. ಯಾಕಂತ ಕೇಳಿದ್ರೆ ಇವ ಏನ್ ಮಾಡಿದಾಗ ಯುರೋಪ ದೇಶಗಳಲ್ಲಿ ಅತಿ ಹೆಚ್ಚಾಗಿ ಯುದ್ಧಗಳನ್ನ ಗೆದ್ದಿದ್ದ, ಯಾವುದೇ ಯುದ್ಧಗಳನ್ನು ಸೋತಿರ್ಲಿಲ್ಲ. ಹಾಗಾಗಿ ಇದನಿಗೆ ಭಾಗದಲ್ಲಿ ತೊಗೊಂಡು ಬಂದಿದ್ದು. ಭಾಗದಲ್ಲಿ ಈತನಿಗೆ ಎಷ್ಟನೇ ಭಾಗದಲ್ಲಿ ವಹಿಸಿದ ಅಂತಂದ್ರೆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನ್ ಭಾಗವಹಿಸಿದ್ದ. ಓಕೆ, ಅಲ್ಲಿ ಆಂಗ್ಲ ಮೈಸೂರಿದ್ದಾಗ ಥಿಯರಿ ಹೇಳ್ಬೇಕಾದ್ರೆ ಹೇಳ್ತೀನಿ ನಾನು. ಏನಪ್ಪಾ ಅಂತಂದ್ರೆ ಅಲ್ಲಿ ಪ್ರತಿ 20 ಚದರ ಕಿಲೋಮೀಟರ್ಗೆ ಏನ್ ಮಾಡಿದ? ಒಂದು ಪೊಲೀಸ್ ಸ್ಟೇಷನ್ ಮಾಡಿದ. ಪ್ರತಿ ಪೊಲೀಸ್ ಸ್ಟೇಷನ್ಗೆ ಏನ್ ಮಾಡಿದ ಅಂತಂದ್ರೆ ಒಬ್ಬ SP ನ ನೇಮಕ ಮಾಡಿದ ಅಂತಕ್ಕಂಥದ್ದು. ಇದೆಲ್ಲ ಏನ್ ಮಾಡ್ತೀನಿ ಅಲ್ಲಿ ಹೇಳ್ತೀನಿ. ವಿವರಣೆವಾಗಿ ಏನಪ್ಪಾ ಅಂದ್ರೆ ಯಾವ ರೀತಿ ಆಯ್ತು ಏನಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ನಾನು ನಿಮಗೆ. ಕ್ಲಿಯರ್? ಓಕೆ, ಹಾಗಾದ್ರೆ ನಾವು ತಡ ಮಾಡಿದೇನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನೇರವಾಗಿ. ಓಕೆ, ರೈಟ್ ಬನ್ನಿ.
ನೋಡಲಿ, ಶಿವಾಜಿಯು ರಚಿಸಿದ ಮಂತ್ರಿಮಂಡಲವನ್ನು ಹೀಗೆ ಕರೆಯುತ್ತಿದ್ದರು. ಇಲ್ಲಿ ಸ್ವಲ್ಪ ನೋಡಿ ಇವ್ರ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ಹಿಂದೇನಪ್ಪ ಇವ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿಲ್ಲ, ಇಲ್ಲೇನಪ್ಪ ಇವ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಕ್ಲಿಯರ್? ಇಲ್ಲಿ ಶಿವಾಜಿಯ ರಚಿಸಿದ ಮಂತ್ರಿಮಂಡಲವನ್ನ ಏನು ಕರಿತಿದ್ವು ಅಂತಿದ್ರೆ, ಆಪ್ಷನ್ಸ್ ನೋಡಿ ಏನು ಕೊಟ್ಟಾಗ ಅಷ್ಟಪ್ರಧಾನರು ಅಂತ ಕರಿತಾರೆ, ನವರತ್ನಗಳು ಅಂತ ಕರೀತಾರೆ, ಸೊ ಸಮಿತಿ ಅಂತ ಕರೀತಾರೆ, ಇನ್ನೊಂದು ವಿಧಾತ ಅಂತ ಕರೀತಾರೆ. ನೋಡೋಣ ಮಾಡಿದ್ರೆ ಅನ್ಸರು ಇಲ್ಲಿ ಗೊತ್ತಿರ್ಬೇಕು ನಮ್ಗೆ. ಫಸ್ಟ್ ಆಫ್ ಆಲ್ ಏನು ಗೊತ್ತಿರ್ಬೇಕಂದ್ರೆ, ಇಲ್ಲಿ ನವರತ್ನಗಳು ಅಂತ ಬಂದಾಗ ನೋಡಿ, ನವರತ್ನಗಳು ನಾವಿಲ್ಲಿ ಅಧ್ಯಯನ ಮಾಡಿದ್ವಿ. ಯಾರ ಬಳಿ ಅಧ್ಯಯನ ಮಾಡಿದ್ವಿ ಅಂತಂದ್ರೆ, ಒಂದು ಅಕ್ಬರನ ಕಾಲದಲ್ಲಿ, ಒಂದು ಅಕ್ಬರನ ಕಾಲದಲ್ಲಿ, ಇನ್ನೊಂದೇನಪ್ಪ ಗುಪ್ತರ ಕಾಲದಲ್ಲಿ. ರೈಟಾ? ಇಲ್ಲಿ ಏನಪ್ಪಾ ನವರತ್ನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಸಮಿತಿ ಅನ್ನೋದೇನಪ್ಪಾ ಅಂದ್ರೆ, ಇದು ವೇದಗಳ ಕಾಲದಲ್ಲಿ ಬರ್ತಕ್ಕಂಥ ಒಂದು ಸಮಿತಿ ಇರೋದು. ವೇದಗಳ ಕಾಲದಲ್ಲಿ ಬರ್ತಕ್ಕಂಥ ಸಮಿತಿ. ಸೊ ಸಮಿತಿಯನ್ನ ಅವಾಗ ಏನ್ ಕರಿತಿದ್ವು ಅಂತ ಕೇಳಿದಾಗ, ಸಮಿತಿಯನ್ನ ವಿಶ್ ಅಂತೇಳಿ ಕರಿತಿದ್ರಿ. ಏನ್ ಕರಿತಿದ್ವು ಅಂತ ಕೇಳಿದ್ರೆ ವಿಶ್ ಅಂತೇಳಿ ಕರಿತಿದ್ವು. ಸೊ ಗೊತ್ತಿರ್ಬೇಕು. ಸೊ ಸಮಿತಿಯ ಇದೇನಪ್ಪ ಅಂದ್ರೆ ಕಿರಿಯರ ಗುಂಪಾಗಿತ್ತು. ಇದು ಎಂತ ಗುಂಪಾಗಿತ್ತು ಅಂದ್ರೆ ಕಿರಿಯರ ಗುಂಪು ಆಗಿತ್ತು ಅಂತ ಗೊತ್ತಿರ್ಬೇಕು. ಸೊ ಇದು ವೇದಗಳ ಕಾಲದಲ್ಲಿ ಕಡೆ ಹೋಗಿದಲ್ಲ. ಸರಿ, ಏನ್ ಕೆಲಸ ಮಾಡ್ತಿದ್ದಪ್ಪ ಅಂತಂದ್ರೆ, ರಾಜನಿಗೆ ರದ್ದುಗೊಳಿಸುವುದು ಮತ್ತು ಅಧಿಕಾರಕ್ಕೆ ತರೋದು. ಏನ್ ಕೇಳ್ತಾರೆ ಅದಕ್ಕೆ? ಆಯ್ಕೆ ಮಾಡುವುದು. ರದ್ದುಗೊಳಿಸಿದ್ದು ಮತ್ತು ಆಯ್ಕೆ ಮಾಡೋದು ಒಂದು ಕೆಲಸ ಏನ್ ಮಾಡ್ತಿದ್ವು ಅಂತ ಸಮಿತಿಯನ್ನ ಮಾಡ್ತಿತ್ತು. ಕ್ಲಿಯರಾ? ಹಾಗಾದ್ರೆ ಇನ್ನೊಂದು ವಿಧಾತ ಅಂತ ನೋಡ್ರಿ. ಸೊ ವಿಧಾತ ಅನ್ನೋದೇನಪ್ಪ, ಇದು ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ, ಅಲ್ಲಿ ಅದೇ ವೇದಗಳಲ್ಲಿ ಕಾಲ ಇರ್ತಕ್ಕಂಥ ಸಮಿತಿ. ಸೊ ಇದು ಎಂತಾದ್ರು ಅಂತ ಕೇಳಿದ್ರೆ, ಇದಕ್ಕೆ ಅತಿ ಪ್ರಾಚೀನವಾದ ಒಂದು ಆ ಸಮಿತಿ ಅಂತ ಕೇಳಿದ್ರೆ, ಪ್ರಾಚೀನ ಸಮಿತಿ ಅಂತ ಕೇಳಿದ್ರೆ ಇದಕ್ಕೆ. ರೈಟ್? ಪ್ರಾಚೀನ ಸಮಿತಿ. ಸೊ ಇದು ಎಲ್ಲಿ ಕೆಲಸ ಮಾಡ್ತಿತ್ತು ಅಂತ ಕೇಳಿದ್ರೆ ಗೊತ್ತಿರ್ಬೇಕು. ಇದು ಎಲ್ಲಿ ಕೆಲಸ ಮಾಡ್ತಿತ್ತು ಅಂತ ಕೇಳಿದ್ರೆ, ಎಲ್ಲಿ ರಾಜ್ಯ ಇರುವುದಿಲ್ಲೋ, ಅಲ್ಲಿ ಏನ್ ಮಾಡ್ತಿತ್ತು? ಕಾರ್ಯವನ್ನು ಮಾಡ್ತಿತ್ತು. ರೈಟಾ? ಓಕೆ, ಇನ್ನೊಂದು ಗೊತ್ತಿರ್ಬೇಕು. ಈ ವಿಧಾನದಲ್ಲಿ ಕಂಡು ಬರ್ತಕ್ಕಂಥ ಪುರೋಹಿತನನ್ನ ಏನ್ ಕರಿತಿದ್ರು ಅಂತ ಕೇಳಿದ್ರೆ ಶಮನ್ ಅಂತೇಳಿ ಕರಿತಿದ್ರು. ಸೊ ಇನ್ನೊಂದು ಗೊತ್ತಿರ್ಬೇಕು, ಇದೇ ವಿಧಾನದಲ್ಲಿ ಏನಪ್ಪ, ಇಲ್ಲಿ ಮಹಿಳೆಯರಿಗೆ ಅವಕಾಶವಿತ್ತು. ಇಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಅವಕಾಶವಿತ್ತಿದ್ರಲ್ಲಿ ಅವಕಾಶ ಇತ್ತು ಅಂತ ಹೇಳ್ತೀವಿ. ಇದು ಆಯ್ತು. ಹಾಗಾದ್ರೆ ಇನ್ನೊಂದು ಇಲ್ಲಿ ವಿಧಾತ ಸಮಿತಿ ಇನ್ನೊಂದು ಇರ್ತದೆ, ಯಾವ್ದು ಅಂತ ಕೇಳಿದ್ರೆ ಸಭಾ ಅಂತ. ಸಭಾ. ಸೊ ಇದಕ್ಕೆ ಏನ್ ಕರಿತೀವಿ ಅಂತ ಕೇಳಿದ್ರೆ ಸಭಾ. ಇದಕ್ಕ ಹಿರಿಯರ ಗುಂಪು ಅಂತ ಕೂಡ ಕರಿತಿದ್ದಕ್ಕೆ. ಇದು ಹಿರಿಯರ ಗುಂಪು. ಇದಕ್ಕ ಏನ್ ಕರಿತಿದ್ರು ಅಂತ ಕೇಳಿದ್ರೆ ಸುಜಾತರು ಅಥವಾ ಸಭಾಧ್ಯಕ್ಷರು ಅಂತ ಕರಿತಿದ್ರು. ಸುಜಾತರು ಅಥವಾ ಸಭಾಧ್ಯಕ್ಷರು ಅಂತ ಕರಿತಿದ್ರು. ಸೊ ಇದೇನ್ ಕೆಲಸ ಮಾಡ್ತಿತ್ತಪ್ಪ ಅಂತ ಕೇಳಿದಾಗ, ಇದು ಏನಪ್ಪ ಅಂದ್ರೆ ರಾಜನಿಗೆ ಸಲಹೆ ಮತ್ತು ಸೂಚನೆ ನೀಡುತ್ತಿತ್ತು. ರಾಜನಿಗೆ ಸಲಹೆ ಮತ್ತು ಸೂಚನೆ ನೀಡುತ್ತಿತ್ತು. ಇದು ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಯಾವುದೇ ಮಹಿಳೆಯರಿಗೆ ಏನಿರಲಿಲ್ಲ, ಮಹಿಳೆಯರಿಗೆ ಅವಕಾಶವಿರಲಿಲ್ಲ. ಇಲ್ಲಿ ಮಹಿಳೆಯರಿಗೆ ಅವಕಾಶವಿರಲಿಲ್ಲ. ಇದು ಏನಪ್ಪ ಅಂದ್ರೆ ಸಭಾ ಮತ್ತು ಸಮಿತಿ ಮತ್ತು ವಿಧಾತ ಮೂರು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ, ಅವು ಮೂರು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ವೇದಗಳ ಕಾಲದಲ್ಲಿ ಕಂಡು ಬರ್ತಾವ್ರಿ. ವೇದಗಳ ಕಾಲದಲ್ಲಿ ಕಂಡು ಬರ್ತವೆ. ವೇದಗಳ ಕಾಲದಲ್ಲಿ ಏನ್ ಮಾಡ್ತಾವ, ಮೂರು ಏನ್ ಮಾಡ್ತಾವ, ಕಂಡು ಬರ್ತಾವ ಅಂತ ಹೇಳ್ತದ್ದು ನಾವ್ ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತದ್ದು. ಹಾಗಾದ್ರೆ ಇಲ್ಲಿ ಅಷ್ಟ ಪ್ರಧಾನರು ಅಂತ ನೋಡೋಣ ಸ್ವಲ್ಪ. ಇದು ಶಿವಾಜಿಯ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದೇನು ಅಷ್ಟ ಪ್ರಧಾನರು. ಸ್ವಲ್ಪ ನೋಡ್ರಿ, ಇಲ್ಲಿ ನೋಡ್ರಿ ಅಷ್ಟ ಪ್ರಧಾನರು ಅಂತ ಬಂದಾಗ, ಅಥವಾ ಕೆಲವೊಂದ್ ಕಡೆ ಏನ್ ಕರೀತಾರೆ ಅಷ್ಟ ದಿಗ್ಗಜರು ಅಂತ ಕೂಡ ಕರೀತಾರೆ. ಅಷ್ಟ ದಿಗ್ಗಜರು ಅಂತ ಕೂಡ ಮಾಡ್ತಾರೆ, ಕರೆಯುತ್ತಾರೆ. ಸೊ ಒಂದೇನಪ್ಪಾ ಅಂತ ಗೊತ್ತಿಲ್ಲ, ಅಮಾತ್ಯ ಅಂತ ಇರ್ತಾನೆ. ಅಮಾತ್ಯ ಅಂದ್ರೆ ಕಂದಾಯ ಮಂತ್ರಿ. ಇದು ಬರ್ಕೋಬೇಕು ನೀವೆಲ್ಲ. ಅಮಾತ್ಯ ಅಂದ್ರೆ ಕಂದಾಯ ಮಂತ್ರಿ. ಸೊ ಎರಡನೇದೇನಪ್ಪ ಅಂತಂದ್ರೆ ಸುಮಂತ ಅಂತ ಇರ್ತಾನ, ವಿದೇಶಾಂಗ ಮಂತ್ರಿ. ಸೊ ಮೂರನೇದೇನಪ್ಪ ಅಂತಂದ್ರೆ ಮಂತ್ರಿ ಅಂತ ಇರ್ತಾನ. ಮಂತ್ರಿ ಅಂದ್ರೆ ಮಂತ್ರಿನೇ. ಸೊ ನಾಲ್ಕನೇದೇನಪ್ಪ ಅಂತ ಗೊತ್ತಿರ್ಬೇಕು, ಸಚಿವ ಅಂತ ಇರ್ತಾನ. ಸಚಿವ ಅಂದ್ರೆ ಲೆಕ್ಕಪತ್ರ ಮಂತ್ರಿ. ಹಾಗಾದ್ರೆ ನಾಲ್ಕನೇ. ಐದನೇ ಏನಪ್ಪಾ ಅಂದ್ರೆ ನ್ಯಾಯಾಧೀಶ ಅಂತ ಇರ್ತಾನೆ. ನ್ಯಾಯಾಧೀಶ ಅಂತ ಇರ್ತಾನ ಅಂದ್ರೆ ಏನ್ ಮಾಡ್ತಾನೆ, ನ್ಯಾಯ ತೀರ್ಮಾನ ಮಾಡ್ತಾನೆ.
ನ್ಯಾಯವನ್ನು ತೀರ್ಮಾನ ಮಾಡ್ತಾನೆ. ಸೊ ಇನ್ನೊಂದು ಬರ್ತಾನೆ 6ನೇ ನಂಬರ್ ಬರ್ತಾನೆ ಏನಪ್ಪ ಅಂದ್ರೆ ಸರ್ಣೋಬತ್ ಅಂತ ಇದು ಕೇಳಾಗ ನೋಡಿ ಬಳಸಲ್ಲ, ಬಹಳ ಇಂಪಾರ್ಟೆಂಟ್ ಇದು, ಬರ್ಕೋಬೇಕು. ಸರ್ಣೋಬತ್ ಅಂತೇಳಿ ಯಾರ ಕಾಲದಲ್ಲಿ ಇತ್ತು ಅಂತ ಕೇಳ್ದಾಗ ಬಳಸಲ್ಲ. ಇದು ಸರ್ಣೋಬತ್ ಅಂದ್ರೆ ಸೇನಾಪತಿ ಇದು ಯಾವ ಕಾಲದಾಗಿತ್ತು ಅಂತ ಕೇಳಿದ್ರೆ ಇಲ್ಲಿ ಶಿವಾಜಿಯ ಕಾಲದಾಗಿತ್ತು. ಸೊ 7ನೇದೇನಪ್ಪ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮಗೆಲ್ಲ, ಪೇಶ್ವೆ ಅಂತ ಹೇಳ್ತೇವೆ ಸರ್. ಪೇಶ್ವೆ ಪ್ರಧಾನಮಂತ್ರಿ, ಪೇಶ್ವೆ ಯಾರು? ಪ್ರಧಾನಮಂತ್ರಿ. ಸೊ ಮೊದಲ ಪೇಶ್ವೆ ಯಾರಪ್ಪ ಅಂತ ಕೇಳಿದ್ರೆ ಮೋರೋಪಂತ್ ಪಿಂಗ್ಳೆ ನೋಡಿ. ಯಾರಂತ ಕೇಳಿದ್ರೆ ಮೋರೋಪಂತ್ ಪಿಂಗ್ಳೆ, ಮೊದಲ ಪೇಶ್ವೆ ಇವ. ಸೊ ಇನ್ನೊಂದು 8ನೇದೇನಪ್ಪ ಅಂತ ಕೇಳಿದಾಗ ಪಂಡಿತ್ ರಾವ್ ಅಂತ ವ್ಯಕ್ತಿ ಇರ್ತಾರೆ. ಯಾರೋ ಪಂಡಿತ್ ರಾವ್. ಇದೇನಪ್ಪ ಅಂದ್ರೆ ಅಷ್ಟ ದಿಗ್ಗಜರು ಯಾವ ಕಾಲದಾಗಿತ್ತು ಅಂತ ಕೇಳಿದಾಗ ಯಾವ ಕಾಲದಾಗ? ಶಿವಾಜಿಯ ಕಾಲದಾಗಿತ್ತು ಅಂತ ಹೇಳ್ತೀವಿ. ಹಾಗಾದ್ರೆ ಶಿವಾಜಿಯ ಒಂದು ರಾಜ್ಯ ವಿಂಗಡಣೆ ಹೆಂಗಿತ್ತು ಅಂತ ಕೇಳಿ ಸ್ವಲ್ಪ ನೋಡ್ರಿ. ರಾಜ್ಯ ವಿಂಗಡಣೆ ಅಂತ ಬಂದಾಗ ರಾಜ್ಯ ವಿಂಗಡಣೆ ಹೆಂಗಿತ್ತು ಅಂತ ಕಾಲದಲ್ಲಿ ಕೇಳಿದ್ರೆ ರಾಜ್ಯ ವಿಂಗಡಣೆ ಒಂದೇನಪ್ಪಾ ಅಂತ ಕೇಳಿದ್ರೆ ತರಫ್ ಅಂತಿತ್ತು. ಒಂದು ತರಫ್ ಅಂದ್ರೆ ತರಫ್ದಾರ ಯಾರು ನೋಡ್ಕೊತಿದ್ದ? ತರಫ್ದಾರ ನೋಡ್ಕೊತಿದ್ದ. ಸೊ 2ನೇದು ಸರ್ಕಾರ, ಇದು ಯಾರಪ್ಪ ಅಂತ ಫೌಜದಾರ. ಸೊ ಇನ್ನೊಂದು 3ನೇದು ಪರಗಣ ಅಂತ ಇರ್ತದ. ಇದೇನಪ್ಪ? ಶೇಕದಾರ. ಸೊ 4ನೇದು ಏನಪ್ಪಾ ಅಂತ ಕೇಳಿದ್ರೆ ಇನ್ನೊಂದು ಗ್ರಾಮ ಚೌಕಿದಾರ. ಇಲ್ಲಿ ಕೂಡ ಇರ್ತದೆ. ಈತನ ಕಾಲದಲ್ಲಿ ಇನ್ನೊಂದು ಏನಿರ್ತದ ಅಂತ ಕೇಳಿದಾಗ ಇಲ್ಲಿ ಚೌತ ಅಂತ ಇರ್ತದ, ಇನ್ನೊಂದು ಸರ್ದೇಶಮುಖಿ ಅಂತ ಹೇಳಪ್ಪ ಅಂದ್ರೆ ಈ ಕಾಲದಲ್ಲಿ ಏನಿರ್ತದ ಒಂದು ತೆರಿಗೆ ಕೂಡ ಇರ್ತದೆ. ಹಿಂದಿನ ಕ್ಲಾಸ್ ಹೇಳಿ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಈ ಶಿವಾಜಿ ಬಗ್ಗೆ ಏನಪ್ಪಾ ಅಂತ ಈತನ ಮೊಘಲರ ಜೊತೆ ಯುದ್ಧ ಆಗಿರ್ತದ, ಕೋಟೆಗಳು ಬಿಟ್ಕೊಟ್ಟಿರ್ತಾನ, ಆದಿಶ ಜೊತೆ ಯುದ್ಧ ಆಗಿರ್ತದ. ಇವೆಲ್ಲ ಏನ್ ಮಾಡ್ತೀನಿ ಅಂತ ಥಿಯರಿ ಕ್ಲಾಸ್ ಅಲ್ಲಿ ಮಾಡ್ತೀನಿ, ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಕ್ಲಿಯರ್ ಆಯ್ತಾ? ಓಕೆ. ಔರಂಗಜೇಬರ ಒಂದು ಮೊಘಲರ ಒಂದು ಸಂತತಿನ ಔರಂಗಜೇಬನ ಸ್ಮಶಾನಗೊಳಿಸಿದ ಯಾರು ಅಂತ ಕೇಳಿದ್ರೆ ಶಿವಾಜಿನ ಅಂತಕ್ಕಂಥದ್ದು. ಸೊ ಮುಂದೆ ಬರ್ತಕ್ಕಂಥ ಒಂದು ಥಿಯರಿ ಕ್ಲಾಸ್ ಯಾಪಲ್ಲಿ ಏನ್ ಮಾಡ್ತಿರ್ತೀನಿ ಅಂತ ಕೇಳಿದ್ರೆ ಯಾಪಲ್ಲಿ ಥಿಯರಿ ಕ್ಲಾಸ್ ಹೇಳ್ತಿರ್ತೀರಲ್ಲ. ಸೊ ಯಾಪಲ್ಲಿ ಥಿಯರಿ ಕ್ಲಾಸ್ ಹೇಳ್ಬೇಕಾದ್ರೆ ಅಲ್ಲಿ ನಿಮ್ಗೆ ಏನ್ ಮಾಡ್ತೀನಿ ನಾನು ಸಂಪೂರ್ಣವಾಗಿ ಹೇಳ್ಕೊಟ್ಟಿರ್ತೀನಿ. ಕ್ಲಿಯರ್? ಅದ್ರ ಬಗ್ಗೆ ಡೋಂಟ್ ವರಿ. ಕೇಸ್ ಮೆನ್ಸ್ ಬಗ್ಗೆ ಅಥವಾ ಪ್ರಿಲಿಮಿನರಿ ಅದ್ರ ಲೆವೆಲ್ ಹೇಳ್ಕೊಟ್ಟಿರ್ತೀನಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ. ಮೊಘಲರ ಆಸ್ಥಾನದಲ್ಲಿದ್ದ ಯಾರನ್ನು ತುರಾನಿಸ್ ಎಂದು ಕರೆಯಲಾಗುತ್ತಿತ್ತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿದ್ದು. ಮೊಘಲರ ಆಸ್ಥಾನದಲ್ಲಿದ್ದ ಯಾರನ್ನು ತುರಾನಿಸ್ ಎಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದಾಗ ಒಂದು ಆಶ್ಚರ್ಯ ಏನದ ಅಂತ ಕೇಳಿದ್ರೆ ಇರಾಕ್ನಿಂದ ಬಂದವರನ್ನು, ಅಫ್ಘಾನಿಸ್ತಾನದಿಂದ ಬಂದವರನ್ನು, ಮಧ್ಯ ಏಷ್ಯಾ ಮೂಲದಿಂದ ಬಂದವರನ್ನು ಮತ್ತು ಇರಾನ್ನಿಂದ ಬಂದವರನ್ನು. ನೋಡಲಿ ಏನಂತ ಕೇಳಿದ್ರೆ ಇಲ್ಲಿ ಇರಾಕ್ ಅಂದ್ರೆ ಏನು ಸಂಬಂಧ ಇಲ್ಲ. ಇದು ಕ್ಲಿಯರ್? ತೆಗೆದುಬಿಡ್ರಿ. ಅಫ್ಘಾನಿಸ್ತಾನದಿಂದ ಬಂದವರನ್ನ ಏನು ಕರಿತಿದ್ರು? ಅಫ್ಘನ್ನರು ಅಂತೇಳಿ ಕರಿತಿದ್ರು. ಇದು ಇವ್ರಿಗೆ ಏನಪ್ಪ ಅಂದ್ರೆ ಸಂಬಂಧ ಇಲ್ಲ. ಎದಕ್ಕ? ಇಲ್ಲಿ ತುರಾನಿಸ್. ರೈಟ್? ಇನ್ನು ಮಧ್ಯ ಏಷ್ಯಾದ ಪ್ರದೇಶಗಳ ಮೂಲದಿಂದ ಬಂದವರನ್ನ ಏನು ಕರಿತಿದ್ರು ಅಂತ ಕೇಳಿದಾಗ ತುರಾನಿಸ್ ಅಂತೇಳಿ ಕರಿತಿದ್ರು. ಏನ್ ಸರ್ ತುರಾನಿಸ್ ಅನ್ನೋದು? ಏನಪ್ಪ ತುರಾನಿಸ್ ಅಂದ್ರೆ ಈ ಪದ, ಈ ತುರಾನ್ ಎಂಬುದು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ. ತುರಾನ್ ಎಂಬ ಪದ ಏನಿದಲ್ಲ, ಈ ತುರಾನ್ ಎಂಬ ಪದ ಏನಪ್ಪ ಮಧ್ಯ ಏಷ್ಯಾದ ಪ್ರದೇಶಗಳಿಗೆ ಬಳಸಿದ ಪುರಾತನ ಹೆಸರಾಗಿದೆ. ಗೊತ್ತಿರ್ಬೇಕು. ಪುರಾತನ ಹೆಸರಾಗಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ರೈಟಾ? ಇಲ್ಲಿ ಏನಾಗಿತ್ತು ಗೊತ್ತಾ? ಇಲ್ಲಿ ಏನೇನಿದ್ವಪ್ಪ ಅಂತ ಕೇಳಿದ್ರೆ ಆಗಿನ ಕಾಲದಲ್ಲಿ ಇಲ್ಲಿ ಮಧ್ಯ ಏಷ್ಯಾದಲ್ಲಿ ಏನಿದ್ವು ಅಂತ ಕೇಳಿದ್ರೆ ಇಲ್ಲಿ ಉಜ್ಬೇಕಿಸ್ತಾನ ಅಂತ ನೋಡ್ತೀವಿ ನಾವು. ಉಜ್ಬೇಕಿಸ್ತಾನ ಇದಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟಿತ್ತು. ಇನ್ನೊಂದು ಯಾವ್ದು ಬರ್ತದ ಅಂತ ತುರ್ಕಮೆನಿಸ್ತಾನ ಅನ್ನೋದು ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತುರ್ಕಮೆನಿಸ್ತಾನ ಅಂತ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಇನ್ನೊಂದು ತಾಜಿಕಿಸ್ತಾನ ಅಂತ ಬರ್ತದ. ಇನ್ನೊಂದು ಯಾವುದು? ತಾಜಿಕಿಸ್ತಾನ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು. ಇವೆಲ್ಲ ಮುಂತಾದ ಪ್ರದೇಶಗಳು ಏನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ತುರಾನ್ ಅಂತ ಪ್ರದೇಶದಲ್ಲಿ ಬಳಸಿರ್ತಕ್ಕಂಥದ್ದು. ಸೊ ಇವರು ಮೊಘಲರ ಕಾಲದಲ್ಲಿ ಏನ್ ಮಾಡಿದ್ರು ಅಂತ ಭಾರತಕ್ಕೆ ಬಂದಿದ್ರು. ಅಷ್ಟರಲ್ಲಿ ಮೊಘಲರ ಸ್ಥಾಪಕನಾಗಿರ್ತಕ್ಕಂಥ ಬಾಬರನು ಕೂಡ ಏನಪ್ಪಾ ಅಂದ್ರೆ ಈತನು ಕೂಡ ಮಧ್ಯ ಏಷ್ಯಾದಲ್ಲಿ ಬರ್ತಕ್ಕಂಥ ಈ ಬಾಬರ್ ಏನದಲ್ಲ, ಬಾಬರನು ಕೂಡ ಮಧ್ಯ ಏಷ್ಯಾದಲ್ಲಿ ಬರ್ತಕ್ಕಂಥ ಯಾವ ರಾಜ್ಯದಿಂದ ಬಂದಿರ್ತಕ್ಕಂಥ ವ್ಯಕ್ತಿವ? ಫರ್ಗಾನಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಇವನು. ಇದನ್ನು ಕೂಡ ಮಧ್ಯ ಏಷ್ಯಾದಾಗೆ ಬರ್ತದ. ಹಾಗಾಗಿ ಇಲ್ಲಿ ಮೊಘಲರ ಕಾಲದಲ್ಲಿ ಯಾರು ಬಂದಿರಪ್ಪ ಅಂದ್ರೆ ತುರಾನಿಸ್ ಅಂದ್ರೆ ಮಧ್ಯ ಏಷ್ಯಾದಿಂದ ಬಂದವರ ತುರಾನಿಸ್ ಎಂದು ಕರೆಯಲಾಗುತ್ತಿದೆ. ಹೇಳ್ರಿ? ಇದು ಕೂಡ ಗೊತ್ತಿರ್ಬೇಕು. ಹಾಗಾದ್ರೆ ಮೊಘಲರ ಒಂದು ಬಂದಾಗ ಮೊಘಲರ ಸ್ಥಾಪಕ ಯಾಕಪ್ಪ ಅಂತ ಬಾಬರ್ ಅಂತ ಹೇಳ್ತೀವಿ. ಸೊ ನಂತರ ಏನಪ್ಪಾ ಅಂದ್ರೆ ಹುಮಾಯೂನ್ ಅಂತ ಹೇಳ್ತೀವಿ. ಸೊ ನಂತರ ಅಕ್ಬರ್ ಅಂತ ಹೇಳ್ತೀವಿ. ನಂತರ ಜಹಾಂಗೀರ, ಶಾಜನ್, ಔರಂಗಜೇಬ. ಇವ್ರ ಬಗ್ಗೆ ನಾನು ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಈ ಯಾರ ಬಗ್ಗೆ ಏನಪ್ಪ ಕ್ಲಾಸ್ ಅನ್ನು ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಒಟ್ಟು ಮಂದಿ ಬಗ್ಗೆ ಏನ್ ಮಾಡಿದ್ದೀನಿ? ಕ್ಲಾಸ್ ಅನ್ನ ಮಾಡಿಬಿಟ್ಟಿದ್ದೇನೆ.
ರೈಟ್. ಹಾಗಾದರೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂದ್ರೆ, ಓಕೆ ಬನ್ನಿ. ಜಜೌ ಯುದ್ಧ ಯಾವಾಗ ನಡೀತು? ಸರ್ ಇದು ಜೌಜ್ ಯುದ್ಧ, ಜಜವಲ್ಲ, ಜೌಜ್ ಯುದ್ಧ ಯಾವಾಗ ನಡೆಯಿತು ಅಂತ ಒಂದು ಕ್ವಶನ್ ಅದು, ರೈಟ್. ಓಕೆ, ಆಪ್ಷನ್ಸ್ ಏನದ? 1916, 1917, 1907, 1919. ನೋಡ್ರಿ ಜೌಜ್ ಅಂತ ಯುದ್ಧ ಎಲ್ಲಿ ಕಂಡು ಬರ್ತದಪ್ಪ ಅಂತಿದ್ರೆ ಮೊಘಲರಲ್ಲಿ ಕಂಡು ಬರ್ತದೆ. ಎಲ್ಲಿ? ಮೊಘಲರಲ್ಲಿ ಕಂಡು ಬರ್ತದೆ. ಇಲ್ಲಿ ಮೊಘಲರ ಕೊನೆಯ ಪ್ರಸಿದ್ಧ ವ್ಯಕ್ತಿ ಯಾರಾಗಿದ್ದ ಅಂತಂದ್ರೆ ಔರಂಗಜೇಬವಾಗಿದ್ದ. ಯಾವ ಜೇಬ? ಔರಂಗಜೇಬ ಅಂತ ನೋಡ್ತೀವಿ. ಸೊ ಔರಂಗಜೇಬ ನಿಧನ ಯಾವಾಗಾಯ್ತು ಅಂದ್ರೆ 1707 ಮಾರ್ಚ್ 3 ಈತನ ಮಗಳಾಯ್ತು. ಯಾರ್ದು? ಔರಂಗಜೇಬನ ಮಗಳಾಯ್ತು. ಕ್ಲಿಯರ್ ಆಯ್ತಾ? ಓಕೆ. ಹಾಗಾದರೆ ಈತನ ಯುದ್ಧದ ನಂತರ ಈತನಿಗೆ ಏನಪ್ಪ ಅಂದ್ರೆ 2 ಜನ ಮಕ್ಕಳಿದ್ರು. ಈತನಿಗೆ ಎಷ್ಟು ಜನ ಮಕ್ಕಳು? 2 ಜನ ಮಕ್ಕಳು. ಯಾರಪ್ಪ ಅಂದ್ರೆ ಮುಅಜ್ಜಮ್ ಅಂತ ಒಬ್ಬ ವ್ಯಕ್ತಿ ಇರ್ತಾನ. ಸಾರಿ, ಮುಅಜ್ಜಮ್ ಅಂದ್ರೆ ಅರ್ಥ ಬಹದ್ದೂರ್ ಶಾ 1, ಬಹದ್ದೂರ್ ಶಾ 1, ರೈಟ್. ಇನ್ನೊಬ್ಬ ಯಾರು ಅಂತಂದ್ರೆ ಇನ್ನೊಬ್ಬ ಅಜಮ್ ಅಂತ ವ್ಯಕ್ತಿ. ಇನ್ನೊಬ್ಬ ಯಾರು? ಅಜಮ್ ಎಂಬ ವ್ಯಕ್ತಿ. ಇವರಿಬ್ಬರ ಮಧ್ಯೆ ನಡೀತದ ಅಂತಂದಾಗ ಇಲ್ಲಿ ಉತ್ತರಾಧಿಕಾರಿ ಸಲುವಾಗಿ ಯಾವಾಗ ಔರಂಗಜೇಬ ನಿಧನ ಅಂತನಲ್ಲ, ಔರಂಗಜೇಬನ ನಿಧನದ ನಂತರ ಆತನ ಉತ್ತರಾಧಿಕಾರಿ ಆಗಲು ಅಥವಾ ಆತನ ಒಂದು ಅಧಿಕಾರ ಮೇಲೆ ಕೂಡಲೇ ಏನಪ್ಪ ಅಂದ್ರೆ ಇಬ್ಬರ ಮಧ್ಯೆ ಒಂದು ಕದ ನಡೀತದ. ಅದೇ ಯಾವ್ದು ಕದ ಅಂತಂದ್ರೆ ಜೌಜ್ ಕಾಳಗ, ಅಥವಾ ಕೆಲವೊಂದ್ ಕಡೆ ಜಜೌ ಅಂತ ಕೂಡ ಕರೀತಾರೆ ಇದಕ್ಕೆ. ಜಜೌ ಕಾಳಗ ಅಂತ ನಡೀತದೆ. ಸೊ ಈ ಜಜೌ ಕಾಳಗ ಯಾವಾಗ ನಡೀತಪ್ಪ ಅಂತ ಗೊತ್ತಿರ್ಬೇಕು. 20 ಜೂನ್ ಇದೇ ಇವ ಸತ್ತಿರ್ತಕ್ಕಂಥದ್ದು ಸ್ವಲ್ಪ ದಿನಗಳಿಗೆ. ಇವ ಮಾರ್ಚಲ್ಲಿ ಸತ್ತಿರ್ತಾನೆ, ಜೂನಲ್ಲಿ ಯುದ್ಧ ಆಗುತ್ತೆ. ಒಂದು 4 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಹಾಗಾದ್ರೆ ಸರಿ, ಇದು ಜಜೌ ಎಲ್ಲಿ ಬರ್ತದಪ್ಪ ಅಂತ ಇದನ್ನು ಕೂಡ ಗೊತ್ತಿರ್ಬೇಕು. ಇಂದಿನ ಉತ್ತರ ಪ್ರದೇಶದ ಭಾಗ ಆಗಿರ್ತದೆ ಇದು. ಇಂದಿನ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಇದು. ಇಲ್ಲಿ ಏನಪ್ಪ ಅಂದ್ರೆ ಇದು ನಡೆದಿರ್ತಕ್ಕಂಥ ಒಂದು ಯುದ್ಧ ಯಾವುದು? ಜಜೌ ಯುದ್ಧ ಅಂತದ್ದು. ಇಲ್ಲಿ ಏನಾಗಿರ್ತದ ಅಂತ ಗೊತ್ತಿರ್ಬೇಕು. ಇಲ್ಲಿ ಏನಾಗಿರ್ತದ ಅಂತಂದ್ರೆ ಈ ಯುದ್ಧದಲ್ಲಿ ಏನಾಗ್ತದ, ಇಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವ್ರಿಗೆ ಇಲ್ಲಿ ಇರ್ತಕ್ಕಂಥ ಯಾರು ಗೆಲ್ತಾರಪ್ಪ ಅಂತಂದ್ರೆ ಮುಅಜ್ಜಮ್ ಎಂಬ ವ್ಯಕ್ತಿ ಗೆಲ್ತಾನ. ಯಾರು? ಮುಅಜ್ಜಮ್ ಎಂಬ ವ್ಯಕ್ತಿ ಅಂದ್ರೆ ಬಹದ್ದೂರ್ ಶಾ ಏನಾಗ್ತಾನೆ, ಈತನು ಗೆಲ್ತಾನ, ಇವ ಏನ್ ಮಾಡ್ತಾನೆ? ಸೋಲ್ತಾನ. ರೈಟ್. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಹಾಗಾದ್ರೆ ನೆಕ್ಸ್ಟ್ ಆಪ್ಷನ್ಸ್ಗಳು ಏನದಾವ? ನಮ್ಮ 1916 ಅಂತ ಹೇಳ್ಬಿಟ್ಟಿದೈತೆ ಅಲ್ಲಗಡೆ. ಏನು ಹೊಂಬುಳಿ ಚಳುವಳಿ ಅಂತ. 1917 ಚಂಪಾರಣ್ಯ ಸತ್ಯಾಗ್ರಹ. ಇನ್ನೊಂದು ಗೊತ್ತಿರಬೇಕು, 1917 ಏನಾಗಿತ್ತು ಅಂತ ಕೇಳಿದಾಗ ಭಾರತದ INCಯ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂತ ಕೇಳಿದ್ರೆ ಎನ್ ಇ ಬೆಸೆಂಟ್ ಅವ್ರು ಏನಾಗಿದ್ರು? ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ರು. ಗೊತ್ತಿರಬೇಕು, ಮೊಟ್ಟ ಮೊದಲ INCಯ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂತ ಕೇಳಿದ್ರೆ ಎನ್ ಇ ಬೆಸೆಂಟ್. 1917. ಇದೇ 1917 ಮತ್ತೇನ್ ನಡೀತಪ್ಪ ಅಂತ ಕೇಳಿದಾಗ ಇದೇ 1917 ನಡೆದಿತ್ತು ಭಾರತದಲ್ಲಿ ಏನಪ್ಪ ಚಂಪಾರಣ್ಯ ಸತ್ಯಾಗ್ರಹ ನಡೆದಿತ್ತು. ಎಲ್ಲಪ್ಪ ಅಂತ ಕೇಳಿದ್ರೆ ಬಿಹಾರ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಚಂಪಾರಣ್ಯ ಎಂಬ ಜಿಲ್ಲೆಯಲ್ಲಿ ಈ ಚಳವಳಿ ನಡೆದಿತ್ತು. ಈ ಚಳವಳಿಯ ನಾಯಕತ್ವ ಯಾರಿದ್ರಲ್ಲಿ? ಯಾರು ಕೇಳಿದ್ರೆ ಅಲ್ಲಿ ಯಾರು ಹೋಗಿ ಮಾಡಿದ್ರು ಅಂತ ಕೇಳಿದ್ರೆ ಗಾಂಧೀಜಿ ಮಾಡಿದ್ರಿ. ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಈ ಚಳವಳಿ ಏನಪ್ಪ ಅಂದ್ರೆ ಈ ಚಳವಳಿಯ ನಂತರ ಅವ್ರು ಏನ್ ಕೇಳ್ತದ? ಗಾಂಧೀಜಿಯವರ ಪ್ರಯೋಗಶಾಲಾ ಅಂತ ಕೂಡ ಕರೀತಾರೆ ಇದಕ್ಕೆ. ಈ 1707 ಅಂತ ಗೊತ್ತೈತೆ ನಮಗ. ಸೊ 1919 ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಬಂದು ರೌಲತ್ ಕಾಯ್ದೆ ಅಂತ ಬರ್ತದೆ ರೀ. ರೌಲತ್ ಕಾಯ್ದೆ ಅಂತ ಬರ್ತದ. ಇನ್ನೊಂದಪ್ಪ ಜೇಮ್ಸ್ ಬಾರ್ಡ್ ಕಾಯ್ದೆ ಅಂತ ಬರ್ತದೆ. ಜೇಮ್ಸ್ ಬಾರ್ಡ್ ಕಾಯ್ದೆ ಅಂತ ಬರ್ತದೆ. ಇನ್ನೊಂದಪ್ಪ ಅಂದ್ರೆ ಯಾವ್ದು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದ್ರ ಬಗ್ಗೆ ಹೇಳಿ ನಾನು ನಿಮ್ಗೆ ಆಲ್ರೆಡಿ ಜಲಿಯನ್ನ ವಾಲಾಬಾಗ್ ಹತ್ಯಾಕಾಂಡ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ರೌಲತ್ ಕಾಯ್ದೆ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಕ್ಲಿಯರ್ ಆಗಿ ಹಿಂದಿನ ತರಗತಿಯಲ್ಲಿ. ಕ್ಲಿಯರ್. ಅದ್ರ ಬಗ್ಗೆ ಅಷ್ಟು ಸಂಪೂರ್ಣ ಕೇಳ್ತಾರೆ. ಇಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಮುಂದೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಯ್ತು, ಅದಕ್ಕಾಗಿ ಮುಂದೆ ಹೋಗ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ರೈಟ್, ಬನ್ನಿ. ನೋಡ್ರಿ, ಮಹಾತ್ಮ ಗಾಂಧೀಜಿ ಅವರನ್ನು ಏಕ ವ್ಯಕ್ತಿ ಸೇನಾದಳ ಎಂದು ಕರೆದವರು ಯಾರು ಅಂತೇಳಿ ಕ್ವಶನ್ ನೋಡಿದ್ವಿ. ಸೊ ಆಪ್ಷನ್ ಏನಪ್ಪ ಅಂದ್ರೆ ಲಾರ್ಡ್ ಮಿಂಟೋ ಅಂತ ಕರೆದಾರೆ, ಲಾರ್ಡ್ ಲಿನ್ ಲಿತ್ ಗೋ ಅಂತ ಹೇಳಿದಾನ, ಇನ್ನೊಬ್ಬ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳಿ ಏನಪ್ಪ ಅಂದ್ರೆ ಈ ವ್ಯಕ್ತಿ ಅದಾನ. ಸೊ ಇನ್ನೊಬ್ಬ ಲಾರ್ಡ್ ರಿಪ್ಪನ್ ಅಂತೇಳಿ ವ್ಯಕ್ತಿ ಅದಾನ. ಯಾರು? ಲಾರ್ಡ್ ರಿಪ್ಪನ್. ನೋಡ್ರಿ ಯಾರು ಹೇಳ್ತಾರ ಅಂತ ಗೊತ್ತಿರ್ಬೇಕು. ಲಾರ್ಡ್ ಲಿನ್ ಲಿತ್ ಗೋ ಎಂಬ ವ್ಯಕ್ತಿ. ಯಾರು? ಲಾರ್ಡ್ ಲಿನ್ ಲಿತ್ ಗೋ ಎಂಬ ವ್ಯಕ್ತಿ ಅಂತ ಹೇಳ್ತಾರೆ ಅಂತದ್ದು. ಯಾವಾಗ ಹೇಳ್ತಾರೆ ಗೊತ್ತಿರ್ಬೇಕು ನಿಮಗ. ಈ ವ್ಯಕ್ತಿ ಏನಾಗಿದೆ ಅಂತಂದ್ರೆ ಭಾರತ ದೇಶದಲ್ಲಿ 1936 ಹಿಡಿದು 1943 ನಡೆದ ಭಾರತ ವೈಸ್ರಾಯ್ ಆಗಿದ್ದ. ಈ ಸಂದರ್ಭದಲ್ಲಿ ಗಾಂಧೀಜಿ ಅವರ ಒಂದು ಚಳವಳಿಗಳ ಮೇಲೆ ಬಹಳ ಪ್ರಭಾವ ಬೀರಿವು. ಯಾರು? ಗಾಂಧೀಜಿ ಅವರ ಚಳವಳಿಗಳು ಬಹಳ ಪ್ರಭಾವ ಬೀರಿವು. ಯಾವಾಗ ಪ್ರಭಾವ ಬೀರಿದ್ದವಲ್ಲ ಅವಾಗ ವಿಶೇಷವಾಗಿರ್ತಕ್ಕಂಥದ್ದು ಸತ್ಯಾಗ್ರಹ ಚಳವಳಿ, ಸತ್ಯಾಗ್ರಹ ಚಳವಳಿ ಆಗಿರ್ಬೋದು. ಇದೇನಪ್ಪ ಬ್ರಿಟಿಷರಿಗೆ ಏನಪ್ಪ ದೊಡ್ಡ ಸವಾಲಾಗಿತ್ತು. ಯಾವುದು?
ಅಸಹಕಾರ ಚಳವಳಿ ಆಗಿರ್ತಂತ. ಯಾಕಂದ್ರೆ ನಿಮ್ಗೆ ನಾನು ತಿರಿಯಲ್ಲಿ ಹೇಳ್ಬೇಕಂತ ಹೇಳ್ತೀನಿ ನಾನು, ರೈಟಾ? ಓಕೆ, ಹಾಗಾದ್ರೆ ಇಲ್ಲಿ ಒಬ್ಬರೇ ಇದ್ದರು ದೇಶವ್ಯಾಪಿ ಏನಪ್ಪಾ ಅಂದ್ರೆ, ಒಬ್ಬರೇ ಇದ್ರು ಗಾಂಧೀಜಿ ಒಬ್ಬರೇ ಇದ್ರು ಕೂಡ ಏನಪ್ಪ ಅಂದ್ರೆ ಇಡೀ ದೇಶವನ್ನು ಏನ್ ಮಾಡ್ತಿತ್ತು, ಅವ್ರು ಒಂದು ಹೆಜ್ಜೆ ಹಾಕಿದ್ರೆ ದೇಶವೇ ಅವ್ರ ಜೊತೆ ಒಂದು ಹೆಜ್ಜೆ ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಇವ್ರು ಏನ್ ಮಾಡ್ತಾರ, ಇವು ಏಕ ವ್ಯಕ್ತಿ ಸೇನಾದಳ ಅಂತ ಕೂಡ ಕರೀತಾರೆ. ಓಕೆನಾ? ಸೊ ಗಾಂಧೀಜಿಯವರ ನೈತಿಕ ಶಕ್ತಿ ಮತ್ತು ಜನಪ್ರಿಯ ಏನಪ್ಪ ಏನಾಗಿತ್ತು, ಅಪಾರವಾಗಿತ್ತು. ಮತ್ತು ಹಿಂಸೆ ಇಲ್ಲದೆ ಒಬ್ಬರೇ ಬ್ರಿಟಿಷ್ ಸರ್ಕಾರಕ್ಕೆ ಎದುರಿಸುತ್ತಿದ್ದರು. ಇವ್ರೇನಪ್ಪ ಅಂದ್ರೆ ಹಿಂಸೆನೆ ಮಾಡದೆ ಏನಪ್ಪ ಅಂದ್ರೆ ಇಡೀ ಬ್ರಿಟಿಷ್ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಇಡೀ ಬ್ರಿಟಿಷ್ ಸರ್ಕಾರಕ್ಕೆ ತಂದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗಾಂಧೀಜಿ ಅವರು ಅಂತ ಹೇಳ್ತೀವಿ. ಸೊ ಯಾವುದೇ ಹಿಂಸೆ ಇಲ್ಲದ ಘಟನಾತ್ಮಕವಾಗಿ ಇವ್ರೇನ್ ಮಾಡ್ತಾರ, ಅಹಿಂಸಾತ್ಮಕವಾಗಿ ಸ್ವತಂತ್ರ ಚಳವಳಿಯನ್ನು ಪಡಿಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಏನ್ ಮಾಡ್ತಾರ, ಮುನ್ನುಗ್ತಿರ್ತಾರ. ಅದಕ್ಕೆ ಇವ್ರಿಗೆ ಏನಪ್ಪ ಅಂದ್ರೆ ಏಕ ವ್ಯಕ್ತಿ ಸೇನಾದಳ ಏನು ಕರೀತಾರ, ಬಹಳ ಇಂಪಾರ್ಟೆಂಟ್ ಇದು ಪಿಡಿಯೋ ಮೇಬಿ ಏನೋ ಕೇಳಿದ ಕ್ವಶನ್ ಇದು, ರೈಟಾ? ಇದು ನೆನಪಿರ್ಬೇಕು. ಸೊ ಮೌಂಟ್ ಬ್ಯಾಟನ್ ಏನಪ್ಪಾ ಅಂತ ಗೊತ್ತಿರ್ಬೇಕು. ಈ ಮೌಂಟ್ ಬ್ಯಾಟನ್ ಏನಪ್ಪ ಅಂದ್ರೆ ಕೊನೆಯ ವೈಸರಾಯ ಅಂತ ಹೇಳ್ತೀವಿ. ಈತನ ಕಾಲಕ್ಕೆ ಏನಾಗಿತ್ತು ಅಂತ ಕೇಳಿದಾಗ ಭಾರತಕ್ಕೆ ಸ್ವತಂತ್ರವನ್ನ ಸಿಕ್ಕಿತ್ತು ಅಂತ ಹೇಳ್ತೀವಿ. ಸೊ ಈ ಲಾರ್ಡ್ ರಿಪ್ಪನ್ ಏನಪ್ಪ ಈತನು ಕೂಡ ಏನಪ್ಪ ಈ ತರ ಸುಧಾರಣೆಗಳು ನಾನು ನಿಮ್ಗೆ ಹಿಂದಿನ ಕ್ಲಾಸ್ ಹೇಳ್ಕೊಡ್ತೀನಿ. ಸೊ ಈ ತರ ಭಾರತದಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿ ತಂದಿದ್ದಾರೆ. ಓಕೆನಾ? ಸ್ಥಳೀಯ ಪ್ರಾಂತೀಯತೆಯ ಸುಧಾರಣೆಗಳಾಗಿರ್ಬೋದು, ಸ್ಥಳೀಯ ಪ್ರಾಂತೀಯ ಸುಧಾರಣೆಗಳು, ಸ್ಥಳೀಯ ಪ್ರಾಂತೀಯ ಸುಧಾರಣೆಗಳು ಏನಪ್ಪ ಅಂದ್ರೆ ಈತನ ಏನಪ್ಪ ಹಲವಾರು ಜಾರಿ ತಂದಿದ್ದಾನೆ. ಲಾರ್ಡ್ ಮಿಂಟೋ ಏನಪ್ಪ ಅಂದ್ರೆ ಈತನ ಕಾಲದಲ್ಲಿ ಕೂಡ ಏನಾಗಿತ್ತು, ಒಂದು ಸುಧಾರಣೆಗಳು ಏನಪ್ಪ ಅಂದ್ರೆ ಇಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಹೇಳ್ತೀವಿ ನೋಡ್ರಿ. ಯಾವ ಸುಧಾರಣೆ? ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಹೇಳ್ತೀವಿ ನೋಡ್ರಿ. ಇವು ಸುಧಾರಣೆಗಳು ಕೂಡ ಏನಪ್ಪ ಅಂದ್ರೆ ಜಾರಿ ತಂದಿವು ಅಂತ ಹೇಳ್ತೀವಿ. ಕ್ಲಿಯರ್? ಸುಧಾರಣೆಗಳು ಏನಪ್ಪ ಅಂದ್ರೆ ಜಾರಿ ತಂದಿವ ಬಗ್ಗೆ ಹಿಂದೆ ಹೇಳಿದೈತಿ, ಅದಕ್ಕೆ ನಾನು ಇಲ್ಲಿ ಎಷ್ಟು ಎಕ್ಸ್ಪ್ಲೆನೇಷನ್ ಕೊಡಲಾಗಿದೆ, ರೈಟಾ? ಹಾಗಾದ್ರೆ ನಂತರ ಹೋಗೋಣ. ಸೊ ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಕೂಡ ಏನಾಗಿದೆ ಅಂತ ಕೇಳಿದ್ರೆ ಭಾರತ ವಿಭಜನೆ ಸಂದರ್ಭದಲ್ಲಿ ಇರ್ತಕ್ಕಂಥ ವೈಸರಾಯ ನೆನಪಿರ್ಬೇಕು. ನೆಕ್ಸ್ಟ್ ಓಕೆ, ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಗಂಡ ಅಧ್ಯಯನಕ್ಕೆ ಬಹುಮುಖ್ಯವಾದ ಆಕಾರ ಸಾಮಗ್ರಿಯಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡಲಿ, ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಮುಖ್ಯವಾದ ಆಕಾರ ಸಾಮಗ್ರಿಯಾಗಿದೆ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಗೊತ್ತಿರ್ಬೇಕು ನಿಮ್ಗೆಲ್ಲ. ಆಪ್ಷನ್ಸ್ ನೋಡೋದು ಏನವ ಅಂತ ಕೇಳಿದಾಗ ಒಂದು ಆಪ್ಷನ್ಸ್ ಗೊತ್ತಿರ್ಬೇಕು, ತರುವಾಯದ ವರ್ಷಗಳಲ್ಲಿ ಹೊಯ್ಸಳ ಪಾಂಡ್ಯ ಸಂಬಂಧಗಳು. ತರುವಾಯ ವರ್ಷದಲ್ಲಿ ಏನಪ್ಪ ಅಂದ್ರೆ ಹೊಯ್ಸಳ ಪಾಂಡ್ಯ ಸಂಬಂಧಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಆರಂಭ ಕಾಲದಲ್ಲಿ ಚೋಳ ಪಲ್ಲವ ಸಂಬಂಧಗಳು ಅಂತ ಹೇಳ್ತೀವಿ. ಇದು ನೋಡಿದ್ರೆ ಎನ್ನುವುದು ಈ ಕೆಳಗಂಡ ಯಾವುದಕ್ಕೆ ಸಂಬಂಧಪಟ್ಟ ಕ್ವಶನ್ ಕರೆಕ್ಟ್ ನೋಡಿದ್ರೆ ಮತ್ತೆ ಕ್ವಶನ್ ನೋಡಿದ್ರೆ ಆನ್ಸರ್ ಮಾಡೋಕ್ಕಾಗಲ್ಲ ನಿಮ್ಗೆ, ಗೊತ್ತಿರಲಿ. ಓಕೆ, ಸಿ ಏನಪ್ಪಾ ಅಂತಂದ್ರೆ ಚಾಲುಕ್ಯ ರಾಷ್ಟ್ರಕೂಟ ಸಂಬಂಧಗಳು ಇರ್ತದೆ ಅಂತ ಹೇಳ್ತಾರೆ. ಡಿ ಏನಪ್ಪಾ ಅಂದ್ರೆ ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನಾಗ್ತದಪ್ಪ ಅಂತ ಕೇಳ್ತದಾಗ ಇಲ್ಲಿ ಆನ್ಸರ್ ಏನ್ ಹೇಳ್ತದ ಅಂತ ಕೇಳ್ತದಾಗ ಗೊತ್ತಿರಬೇಕು, ತರುವಾಯದ ವರ್ಷಗಳಲ್ಲಿ ಹೊಯ್ಸಳ ಪಾಂಡ್ಯ ಸಂಬಂಧಗಳು ಇರ್ತವೆ ಅಂತ ಹೇಳ್ತೀವಿ ಸರ್. ಸೊ ಇದು ಗದ್ಯ ಕರ್ಣಾಮೃತ ಏನದ ಅಂತ ಕೇಳಿದಾಗ ಗೊತ್ತಿರಬೇಕು. ಗದ್ಯ ಕರ್ಣಾಮೃತ ಇದು ಏನದ ಅಂತ ಕೇಳಿದಾಗ ಇದು ಮಧ್ಯಕಾಲೀನ ಕನ್ನಡ ಗದ್ಯ ಕೃತಿಯಾಗಿದೆ. ಮಧ್ಯಕಾಲೀನ ಕನ್ನಡ ಗದ್ಯ ಕೃತಿಯಾಗಿದೆ. ಮಧ್ಯಕಾಲೀನ ಕನ್ನಡ ಗದ್ಯ ಕೃತಿಯಾಗಿರ್ತಕ್ಕಂಥದ್ದು ಯಾವುದು ಇದು, ರೈಟ್? ಇದು ಏನಾಗಲ್ಲ ಅಂತಂದ್ರೆ ಇತಿಹಾಸದ ಅಧ್ಯಯನಕ್ಕೆ ಪ್ರಮುಖ ಆಕಾರ ಹೊಂದಿರತಕ್ಕಂಥ ಕೃತಿ ಇದು. ಇತಿಹಾಸದ ಅಧ್ಯಯನಕ್ಕೆ ಇದು ಏನಪ್ಪ ಅಂದ್ರೆ ಇತಿಹಾಸದ ಅಧ್ಯಯನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಆಕಾರನ ಹೊಂದಿರತಕ್ಕಂಥದ್ದು, ರೈಟ್? ಇಲ್ಲಿ ಹೊಯ್ಸಳರ ನಂತರ ಏನಪ್ಪ ಅಂದ್ರೆ ಹೊಯ್ಸಳರ ನಂತರದ ಅವಧಿಯ ರಾಜಕೀಯ ಪರಿಸ್ಥಿತಿಯನ್ನು ಹೇಳ್ತದೆ ಇದು, ಓಕೆನಾ? ಹೊಯ್ಸಳರ ನಂತರ ನೋಡಿ, ಹೊಯ್ಸಳರ ನಂತರದ ಅವಧಿಯ ರಾಜಕೀಯ ಪರಿಸ್ಥಿತಿಯನ್ನು ತಿಳಿಸಲು ಸಹಾಯಕವಾಗಿದೆ, ಗೊತ್ತಿರಬೇಕು. ವಿಶೇಷವಾಗಿ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಹೊಯ್ಸಳ ಮತ್ತು ಪಾಂಡವರ ನಡುವಿನ ಸಂಬಂಧ ಕೂಡ ಹೇಳ್ತಾ ಇದು ಕರೆಕ್ಟ್ ನೆನಪಿರ್ಬೇಕು ನಮಗ. ಇದು ವಿಶೇಷವಾಗಿ ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು. ಹೊಯ್ಸಳ ಮತ್ತು ಪಾಂಡ್ಯರ ನಡುವಿನ ಸಂಬಂಧ ಕೂಡ ಹೇಳ್ತಾರೆ. ಸಂಬಂಧ ಕೂಡ ಏನ್ ಮಾಡ್ತದ ಅಂತ ಹೇಳುತ್ತದೆ. ಇದನ್ನು ಕೂಡ ಗೊತ್ತಿರ್ಬೇಕು ನಮ್ಗೆ, ರೈಟಾ? ಇನ್ನೊಂದು ಗೊತ್ತಿರ್ಬೇಕು, ರಾಜಕೀಯ ಸಂಘರ್ಷಗಳು ಮತ್ತು ದಕ್ಷಿಣ ಭಾರತದ ಶಕ್ತಿ ಸಮತೋಲನ ಬಗ್ಗೆ ಮಾಹಿತಿ ನೀಡ್ತದ. ಓಕೆ, ಇನ್ನೊಂದು ಗೊತ್ತಿರ್ಬೇಕು ನಮ್ಗೆ ಏನಪ್ಪಾ ಅಂತ ಕೇಳಿದ್ರೆ ಆಡಳಿತ, ಯುದ್ಧಗಳು ಹಾಗೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಕೂಡ ಹೇಳ್ತಾರೆ ಇದು, ರೈಟಾ? ಹಾಗಾಗಿ ಈ ಕಾರಣ ಎಲ್ಲಾ ಕಾರಣದಿಂದ ಏನಾಗಿದೆ ಅಂತ ಕೇಳಿದ್ರೆ ಇದು ಹೊಯ್ಸಳರ ತರುವಾಯುದ ಒಂದು ಹೊಯ್ಸಳ ಪಾಂಡ್ಯ ಸಂಬಂಧಗಳ ಅಧ್ಯಯನ ಮಾಡಲು ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತದ ಅಂತ ಹೇಳ್ತಾರೆ ಸರ್, ರೈಟಾ? ಇಲ್ಲಿ ಇನ್ನೊಂದು ಇತ್ತಲ್ಲ, ಆರಂಭ ಕಾಲದಲ್ಲಿ ಚೋಳ ಅಂತ ಹೇಳಿ ಇದು ಪಲ್ಲವ ಸಂಬಂಧಗಳು ಅಂತ ಹೇಳ್ತಾ ಅದೇನಪ್ಪಾ ಅಂತ ಕೇಳಿದ್ರೆ ಈ ಸಂಬಂಧಗಳಿಗೆ ಆ ಸಂಬಂಧಗಳ ಯಾವುದೇ ರೀತಿಯ ಶಾಸನಗಳು ಕಂಡು ಬಂದಿಲ್ಲ ಅನ್ನೋದು ಗೊತ್ತಿಲ್ಲ.
ರೈಟ್. ಓಕೆ, ಹಾಗಾದ್ರೆ ಇವತ್ತೇನಪ್ಪ ಅಂತ ಕೇಳುವಾಗ ಇಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನೋಡಿದ್ರೆ ತರುವಾಯದ ಭಾಷೆಗಳಲ್ಲಿ ಹೊಯ್ಸಳ ಪಾಂಡ್ಯ ಸಂಬಂಧಗಳು ಸಂಬಂಧಪಡುವ ಇದೇನಪ್ಪ ಅಂದ್ರೆ ಆನ್ಸರ್ ಆಗುತ್ತೆ. ಇದು ಕೇಳಿದಾಗ ಆನ್ಸರ್ ಕ್ವಶನ್ 3-4 ಸಲ ಕೇಳಿದಾಗ ಕರೆಕ್ಟ್ ನೆನಪಿರಬೇಕು. ರಿಪೀಟೆಡ್ ಕ್ವಶನ್ಗಳು ಆಗ್ತಾ ಇರ್ತವೆ, ರೈಟಾ? ಅದಕ್ಕೆ ಹೇಳ್ತಾ ಇರ್ತೀನಿ ನಿಮಗೆ, ರಿಪೀಟೆಡ್ ಕ್ವಶನ್ಗಳು ಆಗ್ತಾ ಇರ್ತವೆ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು, ಇದನ್ನ ನೋಟ್ ಡೌನ್ ಮಾಡ್ಕೊತಾ ಇರಬೇಕು. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ಹಂಗೆ ಓದ್ತಾ ಇರಬೇಕು. ಸೊ ಥ್ಯಾಂಕ್ ಯು ತಮಗೆಲ್ಲ. ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಇನ್ನೊಂದ್ಸಲ ಹೇಳ್ತೀನಿ, ಏನಪ್ಪಾ ಅಂತ ಕೇಳಿದಾಗ KS ಮಾಸ್ಟರ್ ಮೈಂಡ್ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತೆ ಇರ್ತಕ್ಕಂಥ ಒಂದು ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ರಿ. ಈಗ ನಾವು ಬಹಳ ರೀಸೆಂಟ್ ಆಗಿ ಏನ್ ಮಾಡ್ತಿದ್ವಿ ಕೇಳ್ತಾದಾಗ, ರೀಸೆಂಟ್ ಆಗಿ ಏನ್ ಮಾಡ್ತಿದ್ವಿ, ಒಂದು ಆ್ಯಪ್ ನ ಲಾಂಚ್ ಮಾಡ್ತಾ ಇದೀವಿ. ಆ ಆ್ಯಪ್ಗೂ ಕೂಡ ಏನಪ್ಪಾ ಅಂದ್ರೆ ಜಾಯ್ನ್ ಆಗಿ ಅಂತದ್ದು. ಆ್ಯಪ್ ಅಲ್ಲಿ ಏನಿರ್ತದೆ ಫಸ್ಟ್ ಕ್ಲಾಸ್ಗಳು ಹೇಳಿ ನಿಮ್ಗೆ ಏನಿರ್ತದೆ ಅಂತ ಕೇಳಿದ್ರೆ, ಒಂದು ಸಬ್ಜೆಕ್ಟ್ ವೈಸ್ ಏನಿರ್ತದೆ ಕೋರ್ಸ್ ಇರ್ತದೆ, ಮತ್ತೆ ಫ್ರೀ ಕ್ಲಾಸಸ್ ಕೂಡ ಇರ್ತವೆ, ಕರೆಂಟ್ ಅಫೇರ್ಸ್ ಕೂಡ ಇರ್ತವೆ, ಎಸ್ಸೆ ಕೂಡ ಇರ್ತದೆ. ಸೊ ಇರ್ತಕ್ಕಂಥ ಎಲ್ಲಾ ಕ್ವಶನ್ ಪೇಪರ್ಗಳು ಇರ್ತವೆ, KPSC ಮತ್ತು ಸೆಂಟ್ರಲ್ ಗವರ್ಮೆಂಟ್ ಎಲ್ಲಾ ಕ್ವಶನ್ ಪೇಪರ್ಗಳು ಕೂಡ ಅಲ್ಲಿ ಇರ್ತವೆ. ಸೊ KS ಮಾಸ್ಟರ್ ಮೈಂಡ್ ಒಂದು ಆ್ಯಪ್ ಐತಲ್ಲ, ಆ್ಯಪ್ ಕೂಡ ಏನಪ್ಪ ಆದಷ್ಟು ಬೇಗ ಲಾಂಚ್ ಮಾಡ್ತೀವಿ. ಇದೇ ಮಂತ್ ಲಾಂಚ್ ಮಾಡ್ಬೇಕಂತ ಇದ್ದೀವಿ. ಅಲ್ಲಿ ಏನಪ್ಪ ಲಾಂಚ್ ಮಾಡ್ತೀವಿ. ಅಲ್ಲಿ ಏನಪ್ಪ ನೀವು ಜಾಯ್ನ್ ಆಗ್ಬೇಕಂತ ಅಪೇಕ್ಷೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಕೂಡ ಆಗಿ, ಮತ್ತೆ ಬೆಲ್ ಐಕನ್ ಮಾಡಿ, ಮತ್ತೆ ಮುಂದೆ ಬರ್ತಕ್ಕಂಥ ಕ್ಲಾಸ್ಗಳನ್ನ ನೀವು ವಿವರಣೆವಾಗಿ ಏನಪ್ಪ ನೋಡ್ತಾ ಹೋಗ್ತಾ ಅಂತ ಹೇಳ್ತೀನಿ. ಹಿಂದಿರ್ತಕ್ಕಂಥ ಎಲ್ಲ ಕ್ಲಾಸಲ್ಲಿ ನಾನು ಏನ್ ಮಾಡಿದ್ವಿ, ವಿವರಣೆ ಕೊಟ್ಟಿದ್ದೀನಿ ಅಂತ ಅರ್ಥದಿಂದ ಇಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ರೈಟ್. ಹಾಗಾದ್ರೆ ತಮಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಕ್ತಾಯ ಮಾಡೋಣ.